ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಟು KPSC ಟೈಮ್ಸ್. ಸೊ ನಾವು ಪಾರ್ಟ್ 1ನಲ್ಲಿ ಸೇಲೆಂಟ್ ಫೀಚರ್ಸಿಂದು ನಾಲ್ಕು ಮೋಸ್ಟ್ ಇಂಪಾರ್ಟೆಂಟ್ ಫೀಚರ್ಸ್ನ ನೋಡ್ಕೊಂಡಿದ್ದೀವಿ. ಇದರಲ್ಲಿ ನಾವು ನೆಕ್ಸ್ಟ್ ಯಾವ್ದಾವ್ದು ಬರುತ್ತೆ ಅಂತ ಹೇಳ್ಬಿಟ್ಟು ನೋಡ್ಕೊಳ್ಳೋಣ. ಇವಾಗ ನಾವು 5th ಸ್ಟಾರ್ಟ್ ಮಾಡಬೇಕು. ಸೊ ಇನ್ನೊಂದು ಫೀಚರು ನಮ್ಮ ಕಾನ್ಸ್ಟಿಟ್ಯೂಷನಿಂದ ಏನು ಅಂತಂದರೆ, ನಮ್ಮಲ್ಲಿ ಗೌರ್ಮೆಂಟ್ ಬಂದ್ಬಿಟ್ಟು ಪಾರ್ಲಿಮೆಂಟ್ರಿ ಫಾರ್ಮಲ್ಲಿದೆ. ಟೋಟಲಾಗಿ ನಾವು ನೋಡ್ಕೋಬೇಕು ಅಂತಂದರೆ 2 ಥರದ್ದು ನಮಗೆ ಸಿಸ್ಟಮು ನೋಡೋಕ್ಕೆ ಸಿಗುತ್ತೆ. ಒಂದು ಬಂದ್ಬಿಟ್ಟು ನಮಗೆ ಪಾರ್ಲಿಮೆಂಟರಿ ಫಾರ್ಮು, ಪಾರ್ಲಿಮೆಂಟ್ ಇರುವಂಥದ್ದು. ಇನ್ನೊಂದು ಬಂದ್ಬಿಟ್ಟು ಪ್ರೆಸಿಡೆನ್ಷಿಯಲ್. ಈಗ ಇವಕ್ಕೆ ಎಕ್ಸಾಂಪಲ್ ನಾವು ನೋಡ್ಕೋಬೇಕು ಅಂತಂದರೆ ಬ್ರಿಟೇನಲ್ಲಿ ಇದ್ದಿರುವಂಥದ್ದು ಪಾರ್ಲಿಮೆಂಟ್ರಿ ಫಾರ್ಮು. ಅದೇ ನಾವು USA ಅಮೇರಿಕ ನಾವು ನೋಡ್ಕೋಬೇಕು ಅಂತಂದರೆ ಅಲ್ಲಿ ಬಂದ್ಬಿಟ್ಟು ನಮಗೆ ಪ್ರೆಸಿಡೆನ್ಷಿಯಲ್ ಫಾರ್ಮ್ ಆಫ್ ಗೌರ್ಮೆಂಟು ಇರೋಂತೆ. ಯಾಕೆ ನಾವು ಪಾರ್ಲಿಮೆಂಟ್ರಿ ಚೂಸ್ ಮಾಡಿದ್ವಿ ಪ್ರೆಸಿಡೆನ್ಷಿಯಲ್ ಮೇಲೆ ಅಂತಂದರೆ, ಒಂದು ಕಾನ್ಸೆಪ್ಟ್ ಇದೆ ಇದರಲ್ಲಿ, ಸಪರೇಷನ್ ಆಫ್ ಪವರ್ಸ್ ಅಂತ. ಸಪರೇಷನ್ ಆಫ್ ಪವರ್ಸ್ ನೀವು ಇವಾಗಲೇ ಕೇಳ್ಕೊಂಡಿರ್ಬೋದು, SOP, ಸಪರೇಷನ್ ಆಫ್ ಪವರ್ಸ್ ಅಂತ. ಇವಾಗ ನಮಗೆ ಓವರಾಲಾಗಿ ನಾವು ಡಿವೈಡ್ ಮಾಡಬೇಕು ಅಂತಂದರೆ, ಪಾರ್ಲಿಮೆಂಟಲ್ಲಿ ನಮಗೆ ಎಕ್ಸಿಕ್ಯೂಟಿವ್ಸ್ ಇರ್ತಾರೆ, ಅದಾದಮೇಲೆ ಲೆಜಿಸ್ಲೇಚರ್ ಇರುತ್ತೆ, ಅದಾದಮೇಲೆ ಇಂಡಿಯಾದಲ್ಲಿ ನಮಗೆ ಜುಡಿಷಿಯರಿನೂ ಕೂಡ ಇರುತ್ತೆ. ಸಿಮಿಲರ್ಲಿ US ಅಲ್ಲೂ ಕೂಡ ನಮಗೆ ಎಕ್ಸಿಕ್ಯೂಟಿವು, ಅದಾದಮೇಲೆ ಲೆಜಿಸ್ಲೇಚರು ಮತ್ತು ಜುಡಿಷರಿ ಇದೆ. ಸೊ ಎಲ್ಲ ಕಡೆಯೂ ಕೂಡ ಈ ಥರ ಇರುತ್ತೆ. ಸೊ ಎಕ್ಸಿಕ್ಯೂಟಿವು, ಲೆಜಿಸ್ಲೇಚರು ಮತ್ತು ಜುಡಿಷರಿ ಮಧ್ಯದಲ್ಲಿ ಕೋಆರ್ಡಿನೇಷನ್ ಅಥವಾ ಕೋಆಪ್ರೇಷನ್ ಇದ್ದರೆ ಅದನ್ನು ನಾವು ಪಾರ್ಲಿಮೆಂಟ್ರಿ ಫಾರ್ಮ್ ಆಫ್ ಗೌರ್ಮೆಂಟ್ ಅಂತ ಹೇಳ್ಬಿಟ್ಟು ಕರಿಬೋದು. ಯಾಕೆಂತಂದರೆ ಕೋಆರ್ಡಿನೇಷನ್ ಇರುತ್ತೆ ಇದರಲ್ಲಿ, ಯಾರ ಮಧ್ಯದಲ್ಲಿ, ಎಸ್ಪೆಷಲಿ ಎಕ್ಸಿಕ್ಯೂಟಿವ್ ಮತ್ತು ಲೆಜಿಸ್ಲೇಚರ್ ಮಧ್ಯದಲ್ಲಿ. ಯೂಶಲಿ ಜುಡಿಷರಿ ಬಂದ್ಬಿಟ್ಟು ನಮಗೆ ಫಾರ್ಮ್ ಆಫ್ ಗೌರ್ಮೆಂಟ್ ಅಂಡರಲ್ಲಿ, ಇದು ಜುಡಿಷರಿ ಬಂದ್ಬಿಟ್ಟು ಜಡ್ಜಿಂಗ್ ನೋಡ್ಕೊಳ್ತಾ ಇರುತ್ತಲ್ಲ. ಸೊ ಅದಕ್ಕೋಸ್ಕರ ನಾವು ಜಸ್ಟ್ ಎಕ್ಸಿಕ್ಯೂಟಿವ್ ಮತ್ತು ಲೆಜಿಸ್ಲೇಚರ್ ಅಷ್ಟೇ ತೊಗೊಂಡಿರ್ಬೋದು. ಯಾಕೆಂತಂದರೆ ಎಕ್ಸಿಕ್ಯೂಟಿವ್ ಅಂತಂದ್ರೆ ಏನು, ಯಾರು ಎಕ್ಸಿಕ್ಯೂಟ್ ಮಾಡ್ತಾರೆ, ಇಂಪ್ಲಿಮೆಂಟ್ ಮಾಡ್ತಾರೆ, ಅವ್ರನ್ನ ನಾವು ಎಕ್ಸಿಕ್ಯೂಟಿವ್ ಅಂತ ಹೇಳ್ಬಿಟ್ಟು ಕರಿಬೋದು. ಲೆಜಿಸ್ಲೇಚರ್ ಅಂತಂದ್ರೆ ಏನು, ಲಾ ಯಾರು ಮಾಡ್ತಾ ಇರ್ತಾರೆ, ರೂಲ್ಸು ರೆಗ್ಯುಲೇಷನು, ಹೊಸ ಆ್ಯಕ್ಟು ಯಾರು ತೊಗೊಂಬರ್ತಾ ಇರ್ತಾರೆ ಅವ್ರನ್ನ ನಾವು ಅದನ್ನು ನಾವು ಲೆಜಿಸ್ಲೇಚರ್ ಅಂತ ಹೇಳ್ಬಿಟ್ಟು ಕರಿಬೋದು. ನಮ್ಮಲ್ಲಿ ಏನಾಗುತ್ತೆ ಅಂತಂದರೆ, ಇವಾಗ ಲೋಕಸಭಾ ಇದೆ ಮತ್ತು ರಾಜ್ಯಸಭಾ ಇದೆ, ಕರೆಕ್ಟಾ? ಲೋಕಸಭಾ ಇದೆ ಮತ್ತು ರಾಜ್ಯಸಭಾ ಇದೆ. ಸೊ ಲೋಕಸಭಾದಲ್ಲಿ ಎಕ್ಸಾಂಪಲ್ಲು 100 ಮೆಂಬರ್ಸ್ ಇದ್ದಾರೆ ಅಂತ ಅಂದ್ಕೊಳೋಣ, ರಾಜ್ಯಸಭಾದಲ್ಲಿ ಎಕ್ಸಾಂಪಲ್ ಸುಮ್ಮನೆ 50 ಮೆಂಬರ್ಸ್ ಇದ್ದಾರೆ ಅಂತ ಹೇಳ್ಬಿಟ್ಟು ಅಂದ್ಕೊಳೋಣ. ಸೊ ಇವ್ರಿಗೆಲ್ಲರೂ ಕೂಡ ನಮಗೆ ಯಾವುದಾದ್ರೂ ಹೊಸದಾಗಿ ಲಾ ಬರಬೇಕು ಅಂತಂದರೆ ಎಲ್ಲರೂ ಕೂಡ ಕಾನ್ಸ್ಟೆಂಟಾಗಿ ಎಫರ್ಟ್ ಹಾಕಿರ್ತಾರೆ. ಬಟ್ ಇವರಲ್ಲಿ ನಮಗೆ ಮಿನಿಸ್ಟರ್ಸ್ನೂ ಕೂಡ ನಾವು ಇಟ್ಟಿರ್ತೀರಲ್ಲ, ಮಿನಿಸ್ಟರ್ಸು ಕೂಡ ಇರ್ತಾರಲ್ಲ, ಮ್ಯಾಕ್ಸಿಮಮ್ 15% ಅಷ್ಟು ಮಿನಿಸ್ಟರ್ಸ್ ಇರ್ಬೋದು. ಸೊ ಇವ್ರನ್ನ ನಾವು ಎಕ್ಸಿಕ್ಯೂಟಿವ್ ಅಂತ ಹೇಳ್ಬಿಟ್ಟು ಕರಿಬೋದು, ಕರೆಕ್ಟಾ? ಸೊ ಎಕ್ಸಿಕ್ಯೂಟಿವ್ ಮತ್ತು ಲೆಜಿಸ್ಲೇಚರ್ ಮಧ್ಯದಲ್ಲಿ ಕೋಆರ್ಡಿನೇಷನ್ ಅಥವಾ ಕೋಆಪ್ರೇಷನ್ ಇದ್ದರೆ ಅದನ್ನು ನಾವು ಪಾರ್ಲಿಮೆಂಟ್ರಿ ಫಾರ್ಮ್ ಆಫ್ ಗೌರ್ಮೆಂಟ್ ಅಂತ ಹೇಳ್ಬಿಟ್ಟು ಕರಿತೀವಿ. ಅದೇ ನಾವು ಪ್ರೆಸಿಡೆನ್ಷಿಯಲ್ ಫಾರ್ಮ್ ಆಫ್ ಗೌರ್ಮೆಂಟಲ್ಲಿ ಏನಾಗುತ್ತೆ ಅಂತಂದರೆ, ಕ್ಲಿಯರಾಗಿ ಸಪ್ರೇಟ್ ಮಾಡಿರ್ತಾರೆ ಪವರ್ಸ್ನ, ಕ್ಲಿಯರ್ ಸಪ್ರೇಷನ್ ಆಫ್ ಪವರ್ಸ್. ಸೊ ಎಕ್ಸಿಕ್ಯೂಟಿವ್ ಮಾಡೋವಂಥದ್ದು ಎಕ್ಸಿಕ್ಯೂಟಿವ್ ಅಷ್ಟೇ ಮಾಡ್ತಾ ಇರಬೇಕು, ಲೆಜಿಸ್ಲೇಚರ್ ಮಾಡೋವಂಥವ್ರು ಲೆಜಿಸ್ಲೇಚರಲ್ಲಿ ಅಷ್ಟೇ ಇರಬೇಕು. ಸೊ ಅದನ್ನು ಏನಂತ ಕರಿತೀವಿ, ಡಾಕ್ಟ್ರೈನ್ ಆಫ್ ಸಪ್ರೇಷನ್ ಆಫ್ ಪವರ್ಸ್. ಸೊ ಇದು ಸಪ್ರೇಷನ್ ಆಫ್ ಪವರ್ಸ್ ಬೇಸಿಸ್ ಮೇಲೇ, ಆ ಡಾಕ್ಟ್ರೈನ್ ಮೇಲೇ ಇದು ಪ್ರೆಸಿಡೆನ್ಷಿಯಲ್ ಸಿಸ್ಟಮು ಬೇಸ್ ಆಗಿರುವಂಥದ್ದು. ಇವಾಗ ನಾವು ಪಾರ್ಲಿಮೆಂಟ್ರಿ ಫಾರ್ಮ್ ಆಫ್ ಗೌರ್ಮೆಂಟ್ ಅಂತ ಹೇಳ್ಬಿಟ್ಟು ನಾವು ನೋಡ್ಕೊಂಡ್ವಿ. ಈ ಪಾರ್ಲಿಮೆಂಟ್ರಿ ಫಾರ್ಮ್ ಆಫ್ ಗೌರ್ಮೆಂಟಿಗೆ ಇನ್ನೊಂದು ಹೆಸರಿದೆ, ಆ ಹೆಸರು ಇಂಪಾರ್ಟೆಂಟ್ ನಮಗೆ. ಅದೇನು ಅಂತಂದರೆ ವೆಸ್ಟ್ ಮಿನ್ಸ್ಟರ್ ಮಾಡೆಲ್ ಆಫ್ ಗೌರ್ಮೆಂಟ್ ಅಂತ ಹೇಳ್ಬಿಟ್ಟು ಕರೀತಾರೆ. ಇಲ್ಲಾಂತಂದರೆ ರೆಸ್ಪಾನ್ಸಿಬಲ್ ಗೌರ್ಮೆಂಟು, ಕ್ಯಾಬಿನೆಟ್ ಗೌರ್ಮೆಂಟು, ಈ ಥರದ್ದೆಲ್ಲ ಬೇರೆ ಬೇರೆ ಹೆಸರು ಇರೋವಂಥದ್ದು. ಸೊ ಓವರಾಲ್ ಆಗಿ ನಾವು ಪಾರ್ಲಿಮೆಂಟ್ರಿ ಗೌರ್ಮೆಂಟಿಂದು ಫೀಚರ್ಸ್ ನಾವು ನೋಡ್ಕೋಬೇಕು ಅಂತಂದರೆ, ಇದರಲ್ಲಿ ನಮಗೆ ನಾಮಿನಲ್ ಎಕ್ಸಿಕ್ಯೂಟಿವ್ಸ್ನೂ ಕೂಡ ಇರ್ತಾರೆ, ಅದಾದಮೇಲೆ ರಿಯಲ್ ಎಕ್ಸಿಕ್ಯೂಟಿವ್ಸು ಕೂಡ ಇರ್ತಾರೆ. ಇವುಗಳ ಮೇಲೆ ನಾವು ನೆಕ್ಸ್ಟ್ ಫ್ಯೂಚರಲ್ಲಿ ಮಾಡುವಂಥ ಪಾರ್ಟ್ಸ್ಗಳಲ್ಲಿ ಕಂಪ್ಲೀಟಾಗಿ ಅಡಿಷ್ನಲ್ ಇನ್ಫಾರ್ಮೇಷನ್ನು ಕೂಡ ನಾವು ತೊಗೊತಾ ಇರೋಣ. ಯಾಕಂತಂದರೆ ನಮಗೆ ಎಕ್ಸಿಕ್ಯೂಟಿವ್ ಅಂತ ಹೇಳಿ ಬಂದ ತಕ್ಷಣ ನಮಗೆ ಇಲ್ಲಿ ಪ್ರೆಸಿಡೆಂಟು, ಪ್ರೈಮ್ ಮಿನಿಸ್ಟರು, ಕೌನ್ಸಿಲ್ ಆಫ್ ಮಿನಿಸ್ಟರ್ಸು ಅವರೆಲ್ಲರ ಬಗ್ಗೆ ಕೂಡ ನಾವು ಓದಬೇಕಾಗತ್ತೆ. ಅದಾದಮೇಲೆ ಇದರಲ್ಲಿ ಮೆಜಾರಿಟಿ ಪಾರ್ಟಿ ರೂಲ್ ಇರುತ್ತೆ. ಮೆಜಾರಿಟಿ ಪಾರ್ಟಿ ರೂಲ್ ಅಂತಂದರೆ, ಇವಾಗ ಸುಮಾರು 500 ಸೀಟ್ಸ್ ಇದೆ ಟೋಟಲ್ ಆಗಿ ಅಂತ ಅಂದ್ಕೊಳ್ಳಿ. ಸೊ ಯಾರಿಗೆ 251 ಸೀಟ್ಸ್ ಸಿಗುತ್ತೆ, ಯಾವ ಪಾರ್ಟಿಗೆ ಅಥವಾ ಯಾವ ಕೋಯಲೇಷನ್ಗೆ 251 ಸೀಟ್ ಸಿಗುತ್ತಲ್ಲ, ಅದನ್ನು ನಾವು ಮೆಜಾರಿಟಿ ಪಾರ್ಟಿ ಅಂತ ಹೇಳ್ಬಿಟ್ಟು ಕರಿತೀವಿ. ಆ ಮೆಜಾರಿಟಿ ಪಾರ್ಟಿನೇ ಗೌರ್ಮೆಂಟು ಇದು ಫಾರ್ಮ್ ಮಾಡುವಂಥದ್ದು. ನೆಕ್ಸ್ಟು ಕಂಪ್ಲೀಟಾಗಿ ರೆಸ್ಪಾನ್ಸಿಬಿಲಿಟಿ ಯಾರ ಹತ್ರ ಇರುತ್ತೆ ಅಂತಂದರೆ, ಎಕ್ಸಿಕ್ಯೂಟಿವ್ದು ಕಂಪ್ಲೀಟಾಗಿ ರೆಸ್ಪಾನ್ಸಿಬಿಲಿಟಿ
ಇದು ಲೆಜಿಸ್ಲೇಚರ್ ಮೇಲೆ ಇರುತ್ತೆ. ಲೆಜಿಸ್ಲೇಚರ್ ಮೇಲೆ ಅಂತಂದರೆ ಈಗ ಎಕ್ಸಿಕ್ಯೂಟಿವ್ಸ್ ಅಂತಂದರೆ ಈಗ ನಾವು ನೋಡಿರೋಂಗೆ ಮಿನಿಸ್ಟರ್ಸ್ ಇರ್ತಾರೆ. ಸೊ ಮಿನಿಸ್ಟರ್ಸಿಗೆ ಕ್ವೆಶನ್ಸು ಕೂಡ ಕೇಳ್ತಾ ಇರ್ತಾರೆ ನೋಡಿ, ಬೇರೆ ಮೆಂಬರ್ ಆಫ್ ಪಾರ್ಲಿಮೆಂಟ್ಸು ಕ್ವೆಶನ್ಸ್ ಕೇಳ್ತಾ ಇರ್ತಾರೆ ಅಂತಂದರೆ ಅವರು ಅದಕ್ಕೆ ರೆಸ್ಪಾನ್ಸಿಬಲ್ ಆಗಿ ಇರ್ತಾರೆ. ಆಯಿತಾ. ನೆಕ್ಸ್ಟ್ ಬಂದ್ಬಿಟ್ಟು ಲೀಡರ್ ಯಾರು ಇರ್ತಾರೆ ಇಲ್ಲಿ ಪ್ರೈಮ್ ಮಿನಿಸ್ಟರ್ ಇರ್ತಾರೆ. ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಫೀಚರು. ಸೊ ಸೆಂಟರಲ್ಲಿ ಪ್ರೈಮ್ ಮಿನಿಸ್ಟರ್ ಇರ್ತಾರೆ, ಸ್ಟೇಟಲ್ಲಿ ನಮಗೆ ಚೀಫ್ ಮಿನಿಸ್ಟರ್ ಇರ್ತಾರೆ. ಸೊ ಲೀಡರ್ಶಿಪ್ಪು ಪ್ರೈಮ್ ಮಿನಿಸ್ಟರ್ ಎಂದಿರುತ್ತೆ ಮತ್ತು ಸ್ಟೇಟಲ್ಲಿ ಚೀಫ್ ಮಿನಿಸ್ಟರ್ ಎಂದಿರುತ್ತೆ. ಅದೇ ನಾವು ಪ್ರೆಸಿಡೆನ್ಷಿಯಲ್ ಫಾರ್ಮ್ ಆಫ್ ಗೌರ್ಮೆಂಟಲ್ಲಿ ಲೀಡರ್ಶಿಪ್ಪು ಪ್ರೆಸಿಡೆಂಟ್ ಅಂಡರಲ್ಲಿ ಇರುತ್ತೆ. ನೆಕ್ಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಫೀಚರ್ ಏನು ಅಂತಂದರೆ ಡಿಸೊಲ್ಯೂಷನ್ ಆಫ್ ಲೋವರ್ ಹೌಸ್ ಅಂತಂದರೆ ಯಾವುದಾಗುತ್ತೆ, ನಮಗೆ ಲೋಕಸಭಾ ಆಗುತ್ತೆ. ಸೊ ಲೋಕಸಭಾನ ಡಿಸಾಲ್ವ್ ಕೂಡ ಮಾಡ್ಕೋಬಹುದು. ಸೊ ಇದು ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಫೀಚರ್. ಲೋಕಸಭಾ ಅಂತ ಹೇಳಿ ಬಂದ ತಕ್ಷಣ ನಮಗೆ ಸ್ಟೇಟಲ್ಲಿ ಲೆಜಿಸ್ಲೇಟಿವ್ ಅಸೆಂಬ್ಲಿನೂ ಕೂಡ ಬಂದಿರುತ್ತೆ, ಅದನ್ನು ಡಿಸಾಲ್ವ್ ಮಾಡ್ಕೊಳ್ಳೋಂಥ ಪವರು ಕೂಡ ಇರುತ್ತೆ. ಹಾಗಂತಂದರೆ ರಾಜ್ಯಸಭಾ ಡಿಸಾಲ್ವ್ ಮಾಡೋಕ್ಕಾಗಲ್ವಾ? ಇಲ್ಲ, ರಾಜ್ಯಸಭಾನ ಪರ್ಮನೆಂಟ್ ಬಾಡಿ ಅಂತ ಆಗ್ಬಿಟ್ಟು ಕರಿತೀವಿ ನಾವು. ಸೊ ರಾಜ್ಯಸಭಾದಲ್ಲಿ ಪರ್ಮನೆಂಟ್ ಬಾಡಿ ಇದ್ದಾರೆ ಅಂತಂದರೆ ಅಲ್ಲಿರುವಂಥ ಮೆಂಬರ್ಸು ಅವ್ರದ್ದು ಟರ್ಮ್ ಯಾವ ಥರ ನಡೀತಾ ಇರುತ್ತೆ ಅಂತಂದರೆ ನೋಡಿ, ಆಲ್ಮೋಸ್ಟ್ ಒಂದು ಅರ್ಧ ರಾಜ್ಯಸಭಾ ಪ್ರತಿ 2 ವರ್ಷಕ್ಕೂ ಕೂಡ ಖಾಲಿ ಆಗ್ತಾ ಇರುತ್ತೆ, ಹಾಗೆ ಎಲೆಕ್ಷನ್ಸ್ ಮಾಡ್ತಾ ಇರ್ತಾರೆ. ಸೊ ಅದಕ್ಕೋಸ್ಕರ ಅದನ್ನು ಪರ್ಮನೆಂಟ್ ಬಾಡಿ, ಅದನ್ನು ಡಿಸಾಲ್ವ್ ಅಂತೂ ಮಾಡೋಕ್ಕಾಗಲ್ಲ ಅಂತ ಆಗ್ಬಿಟ್ಟು ಹೇಳಿರೋವಂಥದ್ದು. ಸೊ ಪಾರ್ಲಿಮೆಂಟ್ರಿ ಫಾರ್ಮ್ ಆಫ್ ಸಿಸ್ಟಮ್ ಏನಿದೆಯಲ್ಲ ಅದನ್ನು ಇಂಡಿಯಾದಲ್ಲಿ ಇವಾಲ್ವ್ ಮಾಡ್ಕೊಂಡಿರುತ್ತೆ. ಯಾಕೆಂತಂದರೆ ನಮ್ಮಲ್ಲಿ ಹೆಂಗೂ ಕೂಡ ಮುಂಚೆಯಿಂದನೇ ಬ್ರಿಟಿಷ್ ಪ್ಯಾಟರ್ನೇ ನಡ್ಕೊಂಡು ಬರ್ತಾಯಿತ್ತು. ಸೊ ಅದಕ್ಕೋಸ್ಕರ ಅವ್ರಿತ ನಾವು ಕೆಲವೊಂದು ಬೇಸಿಕ್ಸನ್ನು ಕೂಡ ನಾವು ಕಲ್ತ್ಕೊಂಡಿದ್ವಿ. ಸೊ ಎಕ್ಸಾಂಪಲ್ಲು ನಾವು ನೋಡ್ಕೋಬೇಕು ಅಂತಂದರೆ ಅವರು ಮಾಡ್ತಿರೋಂಥದ್ದು ರೂಲ್ಸು ಅಥವಾ ನಮಗೆ ಸಿವಿಲ್ ಸರ್ವೀಸಸ್ಸು ಈ ಥರದ್ದೆಲ್ಲದೂ ಕೂಡ ಎಷ್ಟೊಂದು ನಮ್ಮಲ್ಲಿ ಇರ್ತಿತ್ತು. ಸೊ ಅದಕ್ಕೋಸ್ಕರ ಅದನ್ನೇ ನಾವು ಅಡಾಪ್ಟ್ ಮಾಡ್ಕೊಂಡಿರೋವಂಥದ್ದು. ಮತ್ತು ಒಂದು ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಂತಂದರೆ ಈ ಪಾರ್ಲಿಮೆಂಟ್ರಿ ಫಾರ್ಮ್ ಆಫ್ ಗೌರ್ಮೆಂಟ್ ಅಂತ ಹೇಳಿ ಬಂದ ತಕ್ಷಣ ನಮಗೆ ಪ್ರೈಮ್ ಮಿನಿಸ್ಟರಿನ ರೋಲು ತುಂಬ ಜಾಸ್ತಿ ಇಂಪಾರ್ಟೆಂಟ್ ಇರುತ್ತೆ. ಇದನ್ನು ಇವಾಗಲೇ ನಾವು ಕೂಡ ನೋಡ್ಕೊಂಡಿದ್ದೀವಿ. ಸೊ ನಾವು ಬ್ರಿಟೇನಿನ ಪಾಲಿಟಿಕ್ಸು ಕೂಡ ರೀಸೆಂಟಾಗಿ ನಾವು ನೋಡ್ಕೊಂಡಿದ್ದೀವಿ. ನಮ್ಮಲ್ಲಿ ಇವಾಗ ಇಂಡಿಯನ್ ಒರಿಜಿನ್ ಅವರು ಬ್ರಿಟೇನಲ್ಲಿ ಯಾರು ಪ್ರೈಮ್ ಮಿನಿಸ್ಟರ್ ಆಗಿರುವಂಥವ್ರು ನಿಮ್ಗೆ ಗೊತ್ತಿದ್ರೆ ಅದನ್ನು ಕಮೆಂಟ್ ಸೆಕ್ಷನಲ್ಲಿ ಆನ್ಸರ್ ಕಮೆಂಟ್ ಮಾಡ್ಕೊಂಡಿರಿ. ಸೊ ನಮಗೆ ಈಗ ನಡೀತಾ ಇರೋವಂಥದ್ದು ಏನು ಡೆವಲಪ್ಮೆಂಟ್ಸ್ ಇದೆಯಲ್ಲ ಪಾರ್ಲಿಮೆಂಟ್ರಿ ಫಾರ್ಮ್ ಆಫ್ ಗೌರ್ಮೆಂಟಿಂದ, ಅದರಲ್ಲಿ ನಮಗೆ ಗೊತ್ತಾಗಿದೆ ಪ್ರೈಮ್ ಮಿನಿಸ್ಟರಿನ ರೋಲು ಎಷ್ಟು ಜಾಸ್ತಿ ಇರುತ್ತೆ, ಎಷ್ಟು ಕ್ರಿಟಿಕಲ್ ಇರುತ್ತೆ ಅಂತ. ಅದು ಪ್ರೈಮ್ ಮಿನಿಸ್ಟರಿನ ರೋಲು ಕ್ರಿಟಿಕಲ್ ಇರೋದ್ರಿಂದ ಇದನ್ನು ಪ್ರೈಮ್ ಮಿನಿಸ್ಟರಿಯಲ್ ಗೌರ್ಮೆಂಟ್ ಅಂತಲೂ ಕೂಡ ಕರೀತಾರೆ. ಸೊ ನಿಮಗೆ ಇದು ಪಾರ್ಲಿಮೆಂಟ್ರಿ ಫಾರ್ಮ್ ಆಫ್ ಗೌರ್ಮೆಂಟ್ ಬಗ್ಗೆ ಅರ್ಥ ಆಗಿದೆ ಅಂತ ಆಗ್ಬಿಟ್ಟು ಅಂದ್ಕೊಂಡಿದ್ದೀನಿ. ಸೊ ನೆಕ್ಸ್ಟ್ ಫೀಚರು ನಾವು ನೋಡ್ಕೊಳ್ಳೋಣ. ನೆಕ್ಸ್ಟ್ ಫೀಚರ್ 6th ಮೋಸ್ಟ್ ಇಂಪಾರ್ಟೆಂಟ್ ಫೀಚರು. ಸೊ ಇದರಲ್ಲಿ ಏನು ಅಂತಂದರೆ ಸಿಂಥಸಿಸ್ ಆಫ್ ಪಾರ್ಲಿಮೆಂಟ್ರಿ ಸಾವರ್ನಿಟಿ ಆ್ಯಂಡ್ ಜುಡಿಷಿಯಲ್ ಸುಪ್ರಿಮಸಿ. ಇದರಲ್ಲಿ ನೋಡಿ, ಇವಾಗ ಪಾರ್ಲಿಮೆಂಟ್ರಿ ಸಾವರ್ನಿಟಿ, ಸೊ ಪಾರ್ಲಿಮೆಂಟೇ ಸುಪ್ರೀಮ್ ಅಂತ ಹೇಳ್ಬಿಟ್ಟು ಬಂದಿರೋವಂಥದ್ದು ಲಾ ಮೇಕಿಂಗಲ್ಲಿ. ಜುಡಿಷಿಯಲ್ ಸುಪ್ರಿಮಸಿ. ಸೊ ಇದರಲ್ಲಿ ನಾವು ನೋಡಬೇಕು ಅಂತಂದರೆ ಈ ಪಾರ್ಲಿಮೆಂಟ್ರಿ ಸಾವರ್ನಿಟಿ ಏನಿದೆಯಲ್ಲ ಇದು ಬಂದ್ಬಿಟ್ಟು ಬ್ರಿಟಿಷ್ ಫೀಚರು. ಬಟ್ ಜುಡಿಷಿಯಲ್ ಸುಪ್ರಿಮಸಿ ಏನಿದೆಯಲ್ಲ ಇದನ್ನು ನಾವು ಅಮೇರಿಕನ್ ಫಾರ್ಮಿಂದ ತೊಗೊಂಡಿರೋಂಥದ್ದು. ಅಮೇರಿಕನ್ ಸುಪ್ರೀಂ ಕೋರ್ಟ್ ಏನಿದೆಯಲ್ಲ ಅದರ ಬೇಸಿಸ್ ಮೇಲೆ ತೊಗೊಂಡಿರೋಂಥದ್ದು. ಸೊ ನಮ್ಮದ್ರಲ್ಲಿ ಏನು ಮಾಡಿದ್ದಾರೆ ಅಂತಂದರೆ ಯಾವುದ್ಯಾವುದು ಇಂಪಾರ್ಟೆಂಟ್ ಇರೋಂಥ ಫೀಚರ್ಸ್ಗಳಿರುತ್ತಲ್ಲ ಅವನ್ನು ನಾವು ಅಡಾಪ್ಟ್ ಮಾಡ್ಕೊಂಡಿದ್ದೀವಿ. ಅದನ್ನು ಅಡಾಪ್ಟ್ ಮಾಡಿಕೊಂಡು ನಮಗೆ ಬೇಕಾಗಿರೋ ಥರ ನಾವು ಅದರಲ್ಲಿ ಚೇಂಜಸ್ಸು ಕೂಡ ನಾವು ಮಾಡ್ಕೊಂಡಿದ್ದೀವಿ. ಬಟ್ ನಾವು ಜುಡಿಷಿಯಲ್ ಸುಪ್ರಿಮಸಿ ಅಂತ ಹೇಳಿ ಬಂದ ತಕ್ಷಣ ಒಂದನ್ನು ನಾವು ನೆನ್ಪಿಟ್ಕೊಂಡಿರಬೇಕು. ಸೊ ಇದೇ ನಮಗೆ ಅಮೇರಿಕನ್ ಇದು ಸುಪ್ರೀಂ ಕೋರ್ಟು ಮತ್ತು ಇಂಡಿಯನ್ ಜುಡಿಷರಿಯಲ್ಲಿ ಇರುವಂಥ ಡಿಫ್ರೆನ್ಸು. ಅಮೇರಿಕನ್ ಸುಪ್ರೀಂ ಕೋರ್ಟ್ ಅಥವಾ ಅಮೇರಿಕಾದಲ್ಲಿ ಜುಡಿಷರಿ ಬಂದ್ಬಿಟ್ಟು ಅವರ ಕಾನ್ಸ್ಟಿಟ್ಯೂಷನ್ ಏನು ಹೇಳುತ್ತೆ ಅಂತಂದರೆ ಡ್ಯೂ ಪ್ರಾಸೆಸ್ ಆಫ್ ಲಾ ಬಗ್ಗೆ ಹೇಳ್ತಾ ಇರುತ್ತೆ. ಡ್ಯೂ ಪ್ರಾಸೆಸ್ ಆಫ್ ಲಾ. ಅದೇ ನಾವು ಇಂಡಿಯನ್ ಫಾರ್ಮಲ್ಲಿ ನಾವು ನೋಡ್ಕೋಬೇಕು ಅಂತಂದರೆ ಪ್ರೊಸೀಜರ್ ಎಸ್ಟಾಬ್ಲಿಷ್ಡ್ ಬೈ ಲಾ. ಸೊ ನಾವೇನು ಮಾಡೋಣ ಅಂತಂದರೆ ಈ ಡ್ಯೂ ಪ್ರೊಸೆಸ್ ಆಫ್ ಲಾ ಮತ್ತು ಪ್ರೊಸೀಜರ್ ಎಸ್ಟಾಬ್ಲಿಷ್ಡ್ ಬೈ ಲಾ ಇವೆರಡನ್ನೇ ಅರ್ಥ ಮಾಡ್ಕೊಳ್ಳೋಕೆ ಅಟ್ಲೀಸ್ಟ್ ಒಂದು 10 ನಿಮಿಷ ಬೇಕಾಗುತ್ತೆ ನಮಗೆ. ಸೊ ಅದಕ್ಕೋಸ್ಕರ ಇವಾಗ ಜಸ್ಟ್ ನಾನು ಬೇಸಿಕ್ಸ್ ಹೇಳಿರ್ತೀನಿ, ಸಪ್ರೇಟಾಗಿ ಅದ್ರ ಬಗ್ಗೆ ನಾವು ನೋಡ್ಕೊತಾ ಇರ್ಬೇಕಾದ್ರೆ ಇನ್ನೂ ಎಕ್ಸ್ಟ್ರಾ ಎಕ್ಸ್ಪ್ಲನೇಷನ್ ನೋಡ್ಕೊಂಡಿರೋಣ. ಸದ್ಯಕ್ಕೆ ನಾವು ಇದರಲ್ಲಿ ಬೇಸಿಕ್ ಡಿಫ್ರೆನ್ಸಸ್ನ ನಾವು ನೋಡ್ಕೋಬೇಕು ಅಂತಂದರೆ ಇಲ್ಲಿ ಡ್ಯೂ ಪ್ರಾಸೆಸ್ ಆಫ್ ಲಾ DPL ಅಂತ ಹೇಳ್ಬಿಟ್ಟು ನಾವು ಕರೆದಿರೋಣ. ಸೊ ಡ್ಯೂ ಪ್ರಾಸೆಸ್ ಆಫ್ ಲಾ ಅಲ್ಲಿ ಏನು ಮಾಡ್ತಾರೆ ಅಂತಂದರೆ ಸಿಟಿಸನ್ಸಿನ ರೈಟನ್ನು ಪ್ರೊಟೆಕ್ಟ್ ಮಾಡ್ಕೊಳ್ಳೋದಕ್ಕೆ ಸುಪ್ರೀಂ ಕೋರ್ಟು ನೋಡ್ಕೊತಾ ಇರುತ್ತೆ. ಸೊ ಈ ಡಾಕ್ಟ್ರೇನ್ ಒಂಥರ ದೊಡ್ಡ ಅಪ್ರೋಚು ಕೊಡ್ತಾ ಇರುತ್ತೆ.
ಸೊ ದೊಡ್ಡ ಅಪ್ರೋಚು ಕೊಡ್ತಾ ಇರತ್ತೆ ಅಂತಂದರೆ ಹೆಂಗೆ, ಅಲ್ಲಿ ಕೊಟ್ಟಿರೋಂಥ ಲಾ ಏನಿರುತ್ತಲ್ಲ, ಅಥವಾ ಅಲ್ಲಿ ಕೊಟ್ಟಿರೋಂಥ ಆ್ಯಕ್ಟು ಅಥವಾ ಯಾವುದೋ ಒಂದು ಲಾ ಇದೆ ಅಂತ ಅಂದ್ಕೊಳ್ಳಿ. ಆ ಲಾ ಯಾರ್ದಾದ್ರೂ ಪರ್ಸ್ನಲ್ ಲಿಬರ್ಟಿ ಅಥವಾ ಅವರ ಲೈಫ್ ಮೇಲೆ ಥ್ರೆಟ್ ಏನಾದರೂ ಆಗ್ತಾ ಇದೆ ಅಥವಾ ಆಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಚೆಕ್ ಮಾಡ್ತಾ ಇರತ್ತೆ. ಸೊ ಅದು ಕೋರ್ಟಿಗೆ ಕರೆಕ್ಟಾಗಿದೆ ಅಂತ ಹೇಳಿದ್ರೆ ಮಾತ್ರ ಅದು ಒಪ್ಕೊಳ್ಳುತ್ತೆ. ಅಕಸ್ಮಾತ್ ಕೋರ್ಟಿಗೆ ಕರೆಕ್ಟಾಗಿಲ್ಲ ಅಂತ ಹೇಳ್ಬಿಟ್ಟು ಅನಿಸಿದ್ರೆ ಅದನ್ನು ಕೋರ್ಟು ನಲ್ ಆ್ಯಂಡ್ ವಾಯ್ಡ್ ಅಂತ ಹೇಳ್ಬಿಟ್ಟು ಇದು ಮಾಡಿಬಿಡ್ತಾರೆ. ಸೊ ಅದಕ್ಕೆ ಅದೊಂದು ಪ್ರಾಸೆಸ್ಸಲ್ಲಿ ಬರೋವಂಥ ಲಾ ಕೋರ್ಟ್ ಡಿಸೈಡ್ ಮಾಡ್ಕೊಳ್ಳುತ್ತೆ. ಸೊ ಇದನ್ನು ಕರೆಕ್ಟು ಇದು ಲಾ ಇರೋವಂಥದ್ದು ಜನರಿಗೆ ಥ್ರೆಟ್ ಮಾಡುತ್ತೋ ಇಲ್ವೋ, ಅವರ ಪರ್ಸ್ನಲ್ ಲಿಬರ್ಟಿ ಇದು ಹರ್ಟ್ ಮಾಡುತ್ತೋ ಇಲ್ವೋ ಅಂತ ಹೇಳ್ಬಿಟ್ಟು ನೋಡ್ಕೊತಾ ಇರುತ್ತೆ. ಬಟ್ ಇಲ್ಲಿ ಪ್ರೊಸೀಜರ್ ಎಸ್ಟಾಬ್ಲಿಷ್ಡ್ ಬೈ ಲಾ ಇಂಡಿಯಾದಲ್ಲಿ ಇರುವಂಥದ್ದು. ಸೊ ಇದರಲ್ಲಿ ಏನು ಅಂತಂದರೆ ಲೆಜಿಸ್ಲೇಚರು ಲಾ ಮಾಡಿಬಿಟ್ಟಿರತ್ತೆ. ಸೊ ಯಾವುದೇ ಕಾರಣಕ್ಕಾದ್ರೂ ಕೂಡ ಈ ಲಾ ಪ್ರಕಾರನೇ ಹೋಗಬೇಕು. ಅಕಸ್ಮಾತ್ ಅದು ಯಾರ್ದಾದ್ರೂ ಪರ್ಸ್ನಲ್ ಲಿಬರ್ಟಿ ಆದರೂ ಹರ್ಟ್ ಮಾಡ್ತಾ ಇರಲಿ, ಯಾರ್ದಾದ್ರೂ ಲೈಫ್ ಆದರೂ ಹರ್ಟ್ ಮಾಡ್ತಾ ಇರಲಿ, ಅವನ್ನೆಲ್ಲ ನೋಡಲ್ಲ. ಏನು ಪ್ರೊಸೀಜರ್ ಕೊಟ್ಟಿದ್ದಾರೆ ಅದ್ರ ಪ್ರಕಾರನೇ ಹೋಗಬೇಕು. ಬಟ್ ಅದು ಡ್ಯೂ ಪ್ರೊಸೆಸ್ ಆಫ್ ಲಾ ಅಲ್ಲಿ ಆ ಥರ ಆಗಲ್ಲ. ಸೊ ಇಷ್ಟು ಬೇಸಿಕ್ಸು ನಿಮಗೆ ಇದ್ರ ಬಗ್ಗೆ ಅರ್ಥ ಆಗಿದೆ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೀನಿ. ಸೊ ಇವಾಗ ನಾವು ನೋಡ್ಕೊಂಡಿರೋವಂಥದ್ದು ಪಾರ್ಲಿಮೆಂಟ್ರಿ ಫಾರ್ಮ್ ಮತ್ತು ಪಾರ್ಲಿಮೆಂಟ್ರಿ ಸಾವರ್ನಿಟಿ ಮತ್ತು ಜುಡಿಷಿಯಲ್ ಸೂಪ್ರಿಮಸಿ. ನೆಕ್ಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಫೀಚರ್ ಏನು ಅಂತಂದರೆ ನಮ್ಮಲ್ಲಿ ಇರುವಂಥದ್ದು ಇಂಟಿಗ್ರೇಟೆಡ್ ಮತ್ತು ಇಂಡಿಪೆಂಡೆಂಟ್ ಜುಡಿಷರಿ ಅಂತ ಹೇಳಿ ಬಂದ ತಕ್ಷಣ ಕೋರ್ಟ್ಸ್ ಅಂತ ಹೇಳ್ಬಿಟ್ಟು ನೀವು ನೆನ್ಪಿಟ್ಕೊಂಡಿರಿ. ಸೊ ಇದನ್ನು ನಾವು ನೋಡ್ಕೊಳ್ಳೋಕ್ಕಿಂತ ಮುಂಚೆ ಒಂದು ಡಿಫ್ರೆನ್ಸ್ನ ನಾವು ನೋಡ್ಕೋಬೇಕು. ನೀವು ಅಮೇರಿಕನ ನಾವೇನಂತ ಕರಿತೀವಿ, USA ಅಂತ ಹೇಳ್ಬಿಟ್ಟು ಕರಿತೀವಿ. USA ಅಂತಂದರೆ ಏನು, ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ, ಕರೆಕ್ಟಾ? ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ. ಸೊ ಇದರಲ್ಲಿ ನೀವು ನೋಡಬೇಕು ಅಂತಂದರೆ ಸ್ಟೇಟ್ಸ್ಗಳನ್ನ ಯೂನಿಫೈ ಮಾಡಿಕೊಂಡು ಅಮೇರಿಕಾ ಮಾಡಿದ್ದಾರೆ ಅಂತ. ಸ್ಟೇಟ್ಸ್ಗಳನ್ನ ಯೂನಿಫೈ ಮಾಡಿಕೊಂಡು ಅಮೇರಿಕಾ ಮಾಡಿದ್ದಾರೆ. ಸೊ ಒಟ್ಟು ಒಂದು 50 ಸ್ಟೇಟ್ಸ್ಗಳಿದ್ದಾವೆ ಅದರಲ್ಲಿ. ಸೊ ಆ ಸ್ಟೇಟ್ಸ್ಗಳಿಗೂ ಕೂಡ ಸಪ್ರೇಟಾಗಿ ಪವರ್ ಇರುತ್ತೆ. ಸೊ ನೀವು ಆವಾಗ ಕೇಳ್ಬೋದು, ಸೊ ಕರ್ನಾಟಕ, ತಮಿಳ್ನಾಡು ಈ ಥರ ನಮ್ಮಲ್ಲಿ ಕೂಡ ಸ್ಟೇಟ್ಸ್ ಇದ್ದಾವಲ್ಲ, ಅವಕ್ಕೂ ಕೂಡ ಸಪ್ರೇಟಾಗಿ ಏನು ಪವರ್ ಇಲ್ವಾ? ಇದ್ದಾವೆ. ಬಟ್ ಏನಾಗುತ್ತೆ ಅಂತಂದರೆ ಆ ಸ್ಟೇಟು ಸಪ್ರೇಟ್ ಆಗಬೇಕು ಅಂತಂದರೆ ಸಪ್ರೇಟಾಗಿ ಹೋಗ್ಬಿಡ್ಬೋದು. ಸೊ ಈಗ ಒಂದು ಸ್ಟೇಟ್ ಇದೆ ಅಂತ ಅಂದ್ಕೊಳ್ಳಿ, ಎಕ್ಸಾಂಪಲ್ ಕ್ಯಾಲಿಫೋರ್ನಿಯಾ ಇದೆ ಅಂತ ಹೇಳ್ಬಿಟ್ಟು ಅಂದ್ಕೊಳ್ಳಿ ಅಮೇರಿಕಾದಲ್ಲಿ. ಸೊ ಈ ಕ್ಯಾಲಿಫೋರ್ನಿಯಾ ಅಮೇರಿಕಾದಿಂದ ಸಪ್ರೇಟಾಗಿ ಇರಬೇಕು ಅಂತಂದರೆ ಆ ಥರನೂ ಕೂಡ ಆಗ್ಬೋದು. ಬಟ್ ಇವಾಗ ಇಂಡಿಯಾದಲ್ಲಿ ಒಂದು ಸ್ಟೇಟು ಸಪ್ರೇಟ್ ಆಗಬೇಕು ಅಂತಂದರೆ ಅದು ಕಷ್ಟ, ಕರೆಕ್ಟಾ? ಸೊ ಇಂಡಿಯಾದಲ್ಲಿ ಅದು ಪಾಸಿಬಲ್ ಇರಲ್ಲ. ಅದೇ ಥರ USA ಏನು ಮಾಡಿರ್ತಾರೆ ಅಂತಂದರೆ ಈ ಥರ ಪ್ರತಿಯೊಂದು ಸ್ಟೇಟಲ್ಲೂ ಕೂಡ ಒಂದು ಕೋರ್ಟ್ ಇರುತ್ತೆ ಮತ್ತು ಒಂದು ಮೇನ್ ಕೋರ್ಟು ಕೂಡ ಇರುತ್ತೆ. ಇಡೀ ಅಮೇರಿಕಾಗೆ ಒಂದು ಮೇನ್ ಕೋರ್ಟು ಕೂಡ ಇರುತ್ತೆ ಮತ್ತು ಪ್ರತಿಯೊಂದು ಸ್ಟೇಟ್ಗೂ ಕೂಡ ಅವರ ಕೋರ್ಟ್ ಇರುತ್ತೆ. ಸೊ ಈಗ ಇಂಡಿಯಾದಲ್ಲಿ ನಾವು ನೋಡ್ಕೋಬೇಕು ಅಂತಂದರೆ ಕೆಲವೊಂದು ರೂಲ್ಸು ರೆಗ್ಯುಲೇಷನ್ಸು ಈಗ ಸೆಂಟರೇ ಮಾಡ್ಕೊಂಡಿರುತ್ತೆ. ಸೊ ಇಂಡಿಯಾದಲ್ಲಿ ನಾವು ನೋಡ್ಕೋಬೇಕು ಅಂತಂದರೆ ಎಕ್ಸಾಂಪಲ್ ಯಾವುದೋ ಒಂದು XYZ ಅಂತ ಒಂದು ಡ್ರಗ್ಸ್ ಇದೆ ಅಂತ ಹೇಳ್ಬಿಟ್ಟು ಅಂದ್ಕೊಳ್ಳಿ. ಸೊ ಈಗ XYZ ಅನ್ನೋ ಡ್ರಗ್ಸ್ನ ಕಂಪ್ಲೀಟಾಗಿ ಬ್ಯಾನ್ ಮಾಡಿದ್ದಾರೆ ಅಂತಂದರೆ ಓವರ್ ಆಲ್ ಇಂಡಿಯಾದಲ್ಲಿ ಬ್ಯಾನ್ ಮಾಡ್ಕೊಂಡಿರ್ತಾರೆ. ಬಟ್ ಅಮೇರಿಕಾದಲ್ಲಿ ಯಾವುದಾದ್ರು ಒಂದು ಸ್ಟೇಟ್ ಬೇಕು ಅಂತಂದರೆ ಅದು ಅಲೋ ಮಾಡ್ಕೊಳ್ಳೋಂಥ ಚಾನ್ಸಸ್ಸು ಕೂಡ ಇರುತ್ತೆ. ಸೊ ಈಗ ಎಕ್ಸಾಂಪಲ್ ನಾವು ನೋಡ್ಕೋಬೇಕು ಅಂತಂದರೆ ಇದು ಮರುವಾನ ಏನಿದೆಯಲ್ಲ, ಸೊ ಇದನ್ನು ನಾವು ನೋಡ್ಕೋಬೇಕು ಅಂತಂದರೆ ಅಮೇರಿಕಾದಲ್ಲಿ ಕೆಲವೊಂದು ಸ್ಟೇಟ್ಸಲ್ಲಿ ಅದನ್ನು ಲೀಗಲ್ ಅಂತ ಹೇಳ್ಬಿಟ್ಟು ಕನ್ಸಿಡರ್ ಮಾಡ್ತಾರೆ, ಕೆಲವೊಂದು ಸ್ಟೇಟಲ್ಲಿ ಅದನ್ನು ಇಲ್ಲೀಗಲ್ ಅಂತ ಹೇಳ್ಬಿಟ್ಟು ನೋಡ್ಕೊಂಡಿರ್ತಾರೆ. ಸೊ ಈಗ ನಾವೇನು ನೋಡ್ಕೊಂಡಿರೋವಂಥದ್ದು ಕೋರ್ಟ್ಸು ಇಲ್ಲಿ ಬೇರೆ ಥರ ಇರೋವಂಥದ್ದು ಅಂತಂದರೆ ಸಪ್ರೇಟಾಗಿ ಅವರವರ ಸ್ಟೇಟ್ಸಲ್ಲೂ ಕೂಡ ಕೋರ್ಟ್ಸ್ ಇರುತ್ತೆ ಮತ್ತು ಕಂಪ್ಲೀಟಾಗಿರೋಂಥ ಒಂದು ಕೋರ್ಟ್ನೂ ಕೂಡ ಇರುತ್ತೆ. ಬಟ್ ಇಂಡಿಯಾದಲ್ಲಿ ನಾವು ನೋಡ್ಕೋಬೇಕು ಅಂತಂದರೆ ಪ್ರಾಪರಾಗಿ ಕೋರ್ಟ್ ಇದೆ. ಇಲ್ಲಿ ನಾವು ನೋಡಬೇಕು ಅಂತಂದರೆ ಟಾಪ್ ಮೋಸ್ಟಲ್ಲಿ ಸುಪ್ರೀಂ ಕೋರ್ಟ್ ಇದೆ, ಕರೆಕ್ಟಾ? ಅದ್ರ ಕೆಳಗಡೆ ನಮಗೆ ಹೈಕೋರ್ಟ್ಸ್ಗಳು ಬರುತ್ತೆ. ಸೊ ಸದ್ಯಕ್ಕೆ ಎಷ್ಟು ಹೈಕೋರ್ಟ್ಗಳಿದ್ದಾವೆ ಇವಾಗ? ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನ್, ಎಷ್ಟಿದ್ದಾವೆ ಇವಾಗ? ಅಪ್ಡೇಟ್ ಮಾಡಿದ್ಮೇಲೆ ಎಷ್ಟಿದ್ದಾವೆ ನಿಮಗೇನಾದರೂ ಗೊತ್ತಿದ್ರೆ ಕಮೆಂಟ್ ಸೆಕ್ಷನಲ್ಲಿ ಆನ್ಸರ್ನ ಕಮೆಂಟ್ ಮಾಡ್ಕೊಂಡಿರಿ. ಅದಾದಮೇಲೆ ನಮಗೆ ಲೋವರ್ ಕೋರ್ಟ್ಸ್ ಬರ್ತಾ ಇರುತ್ತೆ. ಈಗ ಒಂದು ಎಕ್ಸಾಂಪಲ್ ತೊಗೊಳೋಣ ನಾವು. ಸೊ ಈಗ ಒಂದು ಕರ್ನಾಟಕದ್ದು ಹೈಕೋರ್ಟಲ್ಲಿ ಯಾವುದೋ ಒಂದು ಕೇಸ್ ನಡೀತಾ ಇದೆ. ಸೊ ಅದರಲ್ಲಿ A ವರ್ಸಸ್ B ಒಂದು ಕೇಸ್ ನಡೀತಾ ಇದೆ. ಸೊ ಈಗ ಕೋರ್ಟ್ ಏನು ಹೇಳಿದೆ ಅಂತಂದರೆ A ಕರೆಕ್ಟಾಗಿದೆ ಅಂತ ಹೇಳ್ಬಿಟ್ಟು ಹೇಳಿದೆ. ಸೊ ಈಗ B ಏನು ಮಾಡ್ತಾರೆ ಅಂತಂದರೆ ಸುಪ್ರೀಂ ಕೋರ್ಟ್ಗೆ ಹೋಗ್ತಾರೆ. ಅಂತಂದರೆ ಇದೇ ಸ್ಟೇಟು ಅದೇ ಸ್ಟೇಟು ಅಂತ ಇಲ್ಲ. ಸೊ ಒಂಥರ ಇಂಟಿಗ್ರೇಟೆಡ್ ಆಗಿ ಇರುವಂಥದ್ದು ನಮ್ಮಲ್ಲಿ ಜುಡಿಷರಿ. ಸೊ ಸುಪ್ರೀಂ ಕೋರ್ಟ್ ಸ್ಟ್ಯಾಂಡ್ಸ್ ಎಲ್ಲಿರುತ್ತೆ?
ಅದು ಟಾಪಲ್ಲಿರುತ್ತೆ. ಜುಡಿಷಿಯಲ್ ಸಿಸ್ಟಮಲ್ಲಿ ಅದು ಟಾಪಲ್ಲಿರುತ್ತೆ. ಸ್ಟೇಟ್ ಲೆವೆಲಲ್ಲಿ ನಮಗೆ ಹೈಕೋರ್ಟ್ಸ್ಗಳಿರುತ್ತೆ. ಡಿಸ್ಟ್ರಿಕ್ಟ್ ಲೆವೆಲಲ್ಲಿ ಮತ್ತು ನಮಗೆ ಬೇರೆ ಹೈರಾರ್ಕಿ ಬರುತ್ತೆ. ನಮಗೆ ಡಿಸ್ಟ್ರಿಕ್ಟ್ ಕೋರ್ಟ್ಸ್ ಇರುತ್ತೆ, ಸಬಾರ್ಡಿನೇಟ್ ಕೋರ್ಟ್ಸ್ ಇರುತ್ತೆ, ಅದಾದಮೇಲೆ ಲೋವರ್ ಕೋರ್ಟ್ಸ್ ಇರುತ್ತೆ. ಸೊ ಇದು ಹೆಂಗೆ ಅಂತಂದರೆ ಒಂಥರ ಸೆಂಟ್ರಲ್ ಲಾಸು, ಸ್ಟೇಟ್ ಲಾಸು ಎಲ್ಲದನ್ನೂ ಕೂಡ ಎನ್ಫೋರ್ಸ್ ಮಾಡ್ಕೊಳ್ಳೋದಕ್ಕೆ ನಮಗೆ ಸಿಂಗಲ್ ಸಿಸ್ಟಮ್ ಇರೋವಂಥದ್ದು. ಬಟ್ ನಾವು ಅದೇ ಅಮೇರಿಕಾದಲ್ಲಿ ನಾವು ನೋಡ್ಕೋಬೇಕು ಅಂತಂದರೆ ಫೆಡ್ರಲ್ ಲಾಸ್ನ ಎನ್ಫೋರ್ಸ್ ಮಾಡ್ಕೊಳ್ಳೋದಕ್ಕೆ ಫೆಡ್ರಲ್ ಕೋರ್ಟ್ ಇರುತ್ತೆ, ಫೆಡ್ರಲ್ ಲಾಸ್ನ ಎನ್ಫೋರ್ಸ್ ಮಾಡ್ಕೊಳ್ಳೋದಕ್ಕೆ ಫೆಡ್ರಲ್ ಕೋರ್ಟ್ ಇರುತ್ತೆ. ಅದೇ ಥರ ಸ್ಟೇಟ್ ಲಾಸ್ಗೆ ನಮಗೆ ಸ್ಟೇಟ್ ಜುಡಿಷರಿನೂ ಕೂಡ ಅವ್ರದ್ರಲ್ಲಿ ಇಟ್ಟಿರ್ತಾರೆ. ನಮ್ಮಲ್ಲಿ ಇವಾಗ ಹೈಕೋರ್ಟಲ್ಲಿ ಬೇರೆ ರೂಲ್ಸ್ ರೆಗ್ಯುಲೇಷನು, ಸುಪ್ರೀಂ ಕೋರ್ಟಲ್ಲಿ ಬೇರೆ ರೂಲ್ಸ್ ರೆಗ್ಯುಲೇಷನು ಆ ಥರ ಎಲ್ಲ ಇರಲ್ಲ. ಓವರಾಲ್ ಆಗಿ ಒಂದೇ ಥರ ಇರೋವಂಥದ್ದು. ಸೊ ಅದನ್ನೇ ಒಂದು ಪ್ರೊಸೀಜರ್ನ ಫಾಲೋ ಮಾಡಿಕೊಂಡು ಮಾಡುವಂಥದ್ದು. ಸೊ ಇದರಿಂದ ನಮಗೇನು ಗೊತ್ತಾಗುತ್ತೆ ಅಂತಂದರೆ ಹೈಯೆಸ್ಟ್ ಇದು ನಮಗೆ ಡಿಸಿಷನ್ ಮೇಕಿಂಗ್ ಬಾಡಿ ಅಥವಾ ಇಂಟರ್ಪ್ರಿಟರ್ ಆಫ್ ಕಾನ್ಸ್ಟಿಟ್ಯೂಷನ್ನು ಅದು ಯಾವುದು ಅಂತಂದರೆ ನಮಗೆ ಸುಪ್ರೀಂ ಕೋರ್ಟ್ ಆಗಿರುತ್ತೆ. ಸೊ ಹೈಯೆಸ್ಟ್ ಲೆವೆಲ್ಲು ಜುಡಿಷರಿಯಲ್ಲಿ ನಮಗೆ ಸುಪ್ರೀಂ ಕೋರ್ಟ್ ಆಗಿರುತ್ತೆ. ಸೊ ಈಗ ಫಂಡಮೆಂಟಲ್ ರೈಟ್ಸ್ ಏನು ಸಿಟಿಸನ್ಸಿಗೆ ಕೊಟ್ಟಿರ್ತಾರಲ್ಲ ಅದರ ಗಾರ್ಡಿಯನ್ನು ಕೂಡ ನಮಗೆ ಇದು ಏನು ಕಾನ್ಸ್ಟಿಟ್ಯೂಷನ್ ಇರುತ್ತಲ್ಲ, ಈ ಕಾನ್ಸ್ಟಿಟ್ಯೂಷನ್ನ ಇಂಟರ್ಪ್ರೆಟ್ ಮಾಡೋದಕ್ಕೆ ನಮಗೆ ಸುಪ್ರೀಂ ಕೋರ್ಟ್ ಇರುವಂಥದ್ದು. ಸೊ ಒಂದು ಏನು ನೆನ್ಪಿಟ್ಕೊಂಡಿರ್ಬೇಕು ಅಂತಂದರೆ ನಮಗೆ ಎಲ್ಲರಿಗೂ ಗೊತ್ತಿರೋಂಗಾಗಲೇ ಇವಾಗ ನಮಗೆ ಟಾಪಲ್ಲಿ ಇರುವಂಥದ್ದು ಕೋರ್ಟ್ಸಲ್ಲಿ ಸುಪ್ರೀಂ ಕೋರ್ಟ್ ಇರುತ್ತೆ. ಇದನ್ನು ನಾವು ಇಂಡಿಪೆಂಡೆಂಟ್ ಅಂತ ಯಾಕೆ ಕರಿತೀವಿ? ಈಗ ಇಂಟಿಗ್ರೇಟೆಡ್ ಅಂತ ಆಗ್ಬಿಟ್ಟು ಕರಿಬೋದು. ಇಂಟಿಗ್ರೇಟೆಡ್ ಅಂತಂದರೆ ಎಲ್ಲದೂ ಕೂಡ ನಮಗೆ ಸಿಮಿಲರ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಮೇಲೆ ಕೆಲಸ ಮಾಡುವಂಥದ್ದು, ಸಪ್ರೇಟ್ ಥರ ಎಲ್ಲ ಇರಲ್ಲ. ಬಟ್ ಇದನ್ನು ಇಂಡಿಪೆಂಡೆಂಟ್ ಅಂತ ಯಾಕೆ ಕರಿತೀವಿ? ಇಂಡಿಪೆಂಡೆಂಟ್ ಅಂತ ಯಾಕೆ ಕರಿತೀವಿ ಅಂತಂದರೆ ಇಲ್ಲಿ ನೋಡಿ, ಇಲ್ಲಿ ಇರುವಂಥ ಜಡ್ಜಸ್ ಆಗಿರಲಿ, ಸೊ ಈ ಜಡ್ಜಸ್ಸು ಏನಿರ್ತಾರಲ್ಲ ಅವರ ಟೆನ್ಯೂರ್ ಅಂತಂದರೆ ಎಷ್ಟು ವರ್ಷಕ್ಕೆ ರಿಟೈರ್ ಆಗ್ತಾರೆ ಅವರು, ಅದಾದಮೇಲೆ ಅವ್ರನ್ನ ಪ್ರಮೋಷನ್ ಮಾಡೋವಂಥದ್ದು, ನಮಗೆ ಕೊಲಿಜಿಯಮ್ ಸಿಸ್ಟಮ್ ಇದೆ. ಅದಾದಮೇಲೆ ಅವ್ರಿಗೆ ಸೆಕ್ಯೂರಿಟಿ ಆಫ್ ಟೆನ್ಯೂರ್ ಆಯಿತು, ಅದಾದಮೇಲೆ ಅವರಿಗೆ ಫಿಕ್ಸ್ಡ್ ಸರ್ವಿಸ್ ಕಂಡೀಷನ್ಸ್ ಕೊಟ್ಟಿರ್ತಾರೆ. ಇವೆಲ್ಲದರಿಂದನೂ ಕೂಡ ಅವರು ಇಂಡಿಪೆಂಡೆಂಟ್ ಆಗಿರ್ತಾರೆ. ಸೊ ಬರೀ ಇಷ್ಟರಿಂದ ಅವರು ಇಂಡಿಪೆಂಡೆಂಟ್ ಆಗತ್ತಾ? ಇಲ್ಲ. ಮತ್ತು ಬೇರೇನೂ ಕೂಡ ಕೊಟ್ಟಿರ್ತಾರೆ. ಇಲ್ಲಿ ಕೋರ್ಟಲ್ಲಿ ಆಗುವಂಥದ್ದು ಏನು ಜಡ್ಜಸ್ಸಿನ ಕಂಡಕ್ಟ್ ಏನಿರುತ್ತಲ್ಲ ಆ ಕಂಡಕ್ಟ್ ಬಗ್ಗೆ ಯಾವುದೇ ಥರದ್ದು ಡಿಸ್ಕಷನು ಲೆಜಿಸ್ಲೇಚರಲ್ಲಿ ಅಂತಂದರೆ ಪಾರ್ಲಿಮೆಂಟಲ್ಲಿ ಅಥವಾ ಸ್ಟೇಟ್ ಲೆಜಿಸ್ಲೇಟಿವ್ ಬಾಡೀಸ್ಗಳಲ್ಲಿ ಆ ಕಂಡಕ್ಟ್ ಬಗ್ಗೆ ಡಿಸ್ಕಷನು ಮಾಡೋ ಹಾಗಿಲ್ಲ. ಮತ್ತು ಅವ್ರಿಗೆ ಕೊಡುವಂಥ ಸ್ಯಾಲರಿನೂ ಕೂಡ ಕನ್ಸಾಲಿಡೇಟೆಡ್ ಫಂಡ್ ಆಫ್ ಇಂಡಿಯಾದಿಂದನೇ ಕೊಡ್ತಾ ಇರ್ತಾರೆ. ಇಂದ ಕೊಡ್ತಾ ಇರ್ತಾರೆ. ಅದಾದಮೇಲೆ ಇವರು ಜಡ್ಜಸ್ಸು ನಮಗೆ ರಿಟೈರ್ ಆದಮೇಲೆ ಅವರ ಪ್ರಾಕ್ಟೀಸ್ನೂ ಕೂಡ ಬ್ಯಾನ್ ಮಾಡಿರ್ತಾರೆ. ಅವರು ಬ್ಯಾನ್ ಮಾಡ್ಕೊಂಡಿರ್ತಾರೆ. ಅದಾದಮೇಲೆ ಯಾರಾದರೂ ಕೋರ್ಟಿನ ರೂಲ್ಸು ಮತ್ತು ರೆಗ್ಯುಲೇಷನಿನ ಹೊರಗಡೆ ಏನಾದರೂ ಆ್ಯಕ್ಟ್ ಮಾಡಿದ್ರೆ, ಕೋರ್ಟಲ್ಲಿ ಇರುವಂಥ ರೂಲ್ಸು ಮತ್ತು ರೆಗ್ಯುಲೇಷನ್ ಏನಾದ್ರು ಫಾಲೋ ಮಾಡ್ಕೊಂಡಿರಲಿಲ್ಲ ಅಂತಂದರೆ ಅವ್ರಿಗೆ ಕಂಟೆಂಪ್ಟು ಕೂಡ ಮಾಡ್ಬೋದು, ಕಂಟೆಂಪ್ಟ್ ಆಫ್ ಕೋರ್ಟ್. ಸೊ ಕಂಟೆಂಪ್ಟ್ ಆಫ್ ಕೋರ್ಟು ಇದೂ ಕೂಡ ನಮಗೆ ಸುಪ್ರೀಂ ಕೋರ್ಟಲ್ಲಿ ಪವರು ಇರೋವಂಥದ್ದು. ಅದಾದಮೇಲೆ ನಾವು ನೋಡ್ಕೋಬೇಕು ಅಂತಂದರೆ ಈ ಜುಡಿಷರಿ ಏನಿದೆಯಲ್ಲ, ಜುಡಿಷರಿ ಓವರಾಲ್ ನಮಗೆ ಜಡ್ಜಸ್ ಸಿಸ್ಟಮು ಇದು ಸಪ್ರೇಟ್ ಇರೋವಂಥದ್ದು ಎಕ್ಸಿಕ್ಯೂಟಿವಿಂದ. ಸೊ ನಾವು ಫಸ್ಟ್ ಸ್ಲೈಡಲ್ಲಿ ಏನು ನೋಡ್ಕೊಂಡಿದ್ವಿ ಅಂತಂದರೆ ಎಕ್ಸಿಕ್ಯೂಟಿವ್ ಮತ್ತು ಲೆಜಿಸ್ಲೇಚರು ಒಂದೇ ಕಡೆಯಿಂದ ಬಂದಿರ್ತಾರೆ. ಬಟ್ ನಾವು ನೋಡಬೇಕು ಅಂತಂದರೆ ಜುಡಿಷರಿ ಬಂದ್ಬಿಟ್ಟು ನಮಗೆ ಕಂಪ್ಲೀಟಾಗಿ ಸಪ್ರೇಟಾಗಿ ಬಂದಿರ್ತಾರೆ. ಜುಡಿಷರಿ ಬಂದ್ಬಿಟ್ಟು ನಮಗೆ ಇಲ್ಲಿ ಅಪಾಯಿಂಟ್ ಆಗಿರ್ತಾರೆ. ಬಟ್ ಅದೇ ನಾವು ಎಕ್ಸಿಕ್ಯೂಟಿವ್ ಮತ್ತು ಲೆಜಿಸ್ಲೇಚರ್ ನಾವು ನೋಡ್ಕೋಬೇಕು ಅಂತಂದರೆ ಇವರೆಲ್ಲರೂ ಕೂಡ ನಮಗೆ ಎಲೆಕ್ಟ್ ಆಗಿರ್ತಾರೆ. ನೆಕ್ಸ್ಟ್ ನಾವು ನೋಡ್ಕೋಬೇಕು ಅಂತಂದರೆ ಬರೋವಂಥದ್ದು ನಮಗೆ ಇಂಪಾರ್ಟೆಂಟ್ ಫೀಚರು ಫಂಡಮೆಂಟಲ್ ರೈಟ್ಸು. ಸೊ ನೋಡಿ, ಇವಾಗ ನಾವು ಏನೇನು ನೋಡ್ಕೊತಾ ಇದ್ದೀವಲ್ಲ ಎಲ್ಲದ್ರ ಮೇಲೂ ಕೂಡ ಒಂದೊಂದು ಚಾಪ್ಟರ್ನ ನಾವು ಕಂಪ್ಲೀಟಾಗಿ ನೋಡ್ಕೊತಾ ಇರ್ತೀವಿ. ಇವಾಗ ಜಸ್ಟ್ ನಾವು ಫೀಚರ್ಸ್ ಏನೇನಿದೆ ಅಂತ ಆಗ್ಬಿಟ್ಟು ನಾವು ಡಿಸ್ಕಸ್ ಮಾಡ್ಕೊತಾ ಇರೋಂಥದ್ದು. ಸೊ ಫಂಡಮೆಂಟಲ್ ರೈಟ್ಸಲ್ಲೂ ಕೂಡ ನಮಗೆ ಪ್ರಾಪರಾಗಿ ಇಲ್ಲಿ ಕಾನ್ಸ್ಟಿಟ್ಯೂಷನಲ್ಲಿ ಮೆನ್ಷನ್ ಮಾಡಿದ್ದಾರೆ ಜನರಿಗೆ, ಸಿಟಿಸನ್ಸಿಗೆ ಏನು ರೈಟ್ ಇದೆ ಅಂತ. ಸೊ ನಾವು ನೋಡಬೇಕು ಅಂತಂದರೆ ಇದು ಪಾರ್ಟ್ 3 ಬರುವಂಥದ್ದು, ಕಾನ್ಸ್ಟಿಟ್ಯೂಷನಿನ 3ನೇ ಭಾಗದಲ್ಲಿ ಇದು ಬರ್ತಾ ಇರೋವಂಥದ್ದು. ಸೊ ಇದರಲ್ಲಿ ಫಸ್ಟು ನಾವು ನೋಡ್ಕೋಬೇಕು ಅಂತಂದರೆ ರೈಟ್ ಟು ಈಕ್ವಾಲಿಟಿ ಬರುತ್ತೆ. ಇವುಗಳ ಮೇಲೆಲ್ಲ ಕಂಪ್ಲೀಟಾಗಿ ನಾವು ಡಿಸ್ಕಷನ್ ಮಾಡ್ಕೊಡೋಣ ಚಾಪ್ಟರ್ ಬಂದಾಗ. ನೆಕ್ಸ್ಟು ರೈಟ್ ಟು ಫ್ರೀಡಮ್ ಇರುತ್ತೆ, ರೈಟ್ ಟು ಈಕ್ವಾಲಿಟಿ, ರೈಟ್ ಟು ಫ್ರೀಡಮ್ಮು. ಅದಾದಮೇಲೆ ರೈಟ್ ಅಗೇನ್ಸ್ಟ್ ಎಕ್ಸ್ಪ್ಲಾಯ್ಟೇಷನ್ನು, ಸೊ ಕಾಸ್ಟು, ಸೆಕ್ಸು, ಅದಾದಮೇಲೆ ಬೇರೆ ರಿಲಿಜನ್ನು ಅದ್ರ ಬೇಸಿಸ್ ಮೇಲೆಲ್ಲ ಎಕ್ಸ್ಪ್ಲಾಯ್ಟೇಷನ್ ಎಲ್ಲ ಮಾಡೋ ಹಾಗಿಲ್ಲ, ಅನ್ಟಚಬಿಲಿಟಿ ಈ ಥರದ್ದೆಲ್ಲ ಮಾಡೋ ಹಾಗಿಲ್ಲ. ಅದಾದಮೇಲೆ ರೈಟ್ ಟು ಫ್ರೀಡಮ್ ಆಫ್ ರಿಲಿಜನ್ ಇರುತ್ತೆ. ಸೊ ನಿಮ್ಗೆ ಯಾವ ರಿಲಿಜನ್ನು ನಿಮಗೆ ಇಷ್ಟ ಅದನ್ನೇ ನೀವು ಫಾಲೋ ಮಾಡ್ಕೋಬೋದು ಅಂತ. ಅದಾದಮೇಲೆ ಕಲ್ಚರಲ್ ಆ್ಯಂಡ್ ಎಜುಕೇಷ್ನಲ್ ರೈಟ್ಸ್ ಇರುತ್ತೆ. ಅದಾದಮೇಲೆ ನಾವು ನೋಡಬೇಕು ಅಂತಂದರೆ ರೈಟ್ ಟು
ಕಾನ್ಸ್ಟಿಟ್ಯೂಷನಲ್ ರೆಮಿಡೀಸ್ ಅಂತಂದ್ರೆ ಏನು, ಈ ಎಲ್ಲ ರೈಟ್ಸು ಏನು ಪ್ರೊವೈಡ್ ಮಾಡಿದಾರಲ್ಲ, ಅಕಸ್ಮಾತ್ ಈ ರೈಟ್ಸ್ ಏನಾದರೂ ನಿಮ್ಮದು ವೈಲೇಟ್ ಆದರೆ ಆವಾಗ ನೀವು ಏನು ಮಾಡ್ಬೋದು, ನಿಮಗೆ ಏನು ರೆಮಿಡಿ ಅಥವಾ ಏನು ಸೊಲ್ಯೂಷನ್ ನಿಮಗೆ ಅನ್ನೋದು ಕೂಡ ಇದರಲ್ಲಿ ಮೆನ್ಷನ್ ಮಾಡ್ಕೊಂಡಿದ್ದಾರೆ. ಸೊ ಇದು ಬಂದ್ಬಿಟ್ಟು ನಮಗೆ 8ನೇ ಇಂಪಾರ್ಟೆಂಟು ಫೀಚರು. ನೆಕ್ಸ್ಟ್ ನಾವು ನೋಡ್ಕೋಬೇಕು ಅಂತಂದರೆ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿನೂ ಕೂಡ ಕೊಟ್ಟಿರ್ತಾರೆ. ಇದು ಕೂಡ ನಮಗೆ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಫೀಚರ್ಸು ನಮಗೆ ಕಾನ್ಸ್ಟಿಟ್ಯೂಷನಲ್ಲಿ, ನಮ್ಮ ಸೇಲೆಂಟ್ ಫೀಚರ್ ನಮ್ಮ ಕಾನ್ಸ್ಟಿಟ್ಯೂಷನ್ ಇದ್ದು. DPSP ಅಂತಂದ್ರೆ ಏನು? ಸೊ ಇದು ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ ಅಂತ. ಅಂತಂದರೆ ಸ್ಟೇಟು ಅಥವಾ ನಮ್ಮಲ್ಲಿ ಏನು ಕಂಟ್ರಿ ಇದೆ, ಸೆಂಟ್ರಲ್ ಗೌರ್ಮೆಂಟ್ ಆಗಿರ್ಬೋದು, ಸ್ಟೇಟ್ ಗೌರ್ಮೆಂಟ್ ಆಗಿರ್ಬೋದು, ಸ್ಟೇಟು ಯಾವುದೇ ಥರದ್ದು ಪಾಲಿಸಿ ಮಾಡಬೇಕು, ಪ್ರೋಗ್ರಾಮ್ ಮಾಡಬೇಕು, ಸ್ಕೀಮ್ ಮಾಡಬೇಕು ಅಂತಂದರೆ ಕೆಲವೊಂದು ಡೈರೆಕ್ಷನ್ಸ್ನ ಕೊಟ್ಟಿದೆ. ಕೊಟ್ಟಿದೆ ನೋಡಿ, ನಮ್ಮ ಕಾನ್ಸ್ಟಿಟ್ಯೂಷನ್ ಕೊಟ್ಬಿಟ್ಟಿದೆ. ನೋಡ್ರಪ್ಪ, ನೀವು ಈ ಥರದ್ರ ಮೇಲೆ ಅಷ್ಟೇ ನೀವು ಕಾನ್ಸಂಟ್ರೇಟ್ ಮಾಡ್ಕೊತಾ ಇರಿ, ತುಂಬ ಜಾಸ್ತಿ ಕಾನ್ಸಂಟ್ರೇಟು ಈ ಥರದ ಮೇಲೆ ಮಾಡ್ಕೊತಾ ಇರಿ ಅಂತ ಹೇಳ್ಬಿಟ್ಟು. ಸೊ ಕಂಪ್ಲೀಟಾಗಿ ಏನೇನು ಬರುತ್ತೆ ನಮಗೆ DPSP ಅಂಡರಲ್ಲಿ ಅವನ್ನೆಲ್ಲದನ್ನೂ ಕೂಡ ನಾವು ನೋಡ್ಕೊಳ್ಳೋಣ. ಸೊ ಓವರಾಲ್ ಆಗಿ ನಾವು ನೋಡ್ಕೋಬೇಕು ಅಂತಂದರೆ ಒಂದು ವೆಲ್ಫೇರ್ ಸ್ಟೇಟ್ನ ಎಸ್ಟಾಬ್ಲಿಷ್ ಮಾಡಬೇಕು ಅಂತ, ಮಾಡ್ಕೊಳ್ಳೋವಂಥದ್ದು ಗೌರ್ಮೆಂಟಿನ ಮೇನು ಏಮ್ ಆಗಿರಬೇಕು. ಸೊ ಯಾವ ಥರ ನಮಗೆ ಫಂಡಮೆಂಟಲ್ ರೈಟ್ಸ್ ಇದೆ ಜನರಿಗೆ ಕೊಡೋವಂಥದ್ದು, ಅದೇ ಥರದ್ದು ನಮಗೆ ಇದು ಸ್ಟೇಟ್ಗೂ ಕೂಡ ಹೇಳುತ್ತೆ. ಸ್ಟೇಟ್ ಅಂತಂದರೆ ಗೌರ್ಮೆಂಟ್ಗೂ ಕೂಡ ನಮಗೆ ನಮ್ಮ ಕಾನ್ಸ್ಟಿಟ್ಯೂಷನ್ ಹೇಳುತ್ತೆ ನೀವು ಯಾವುದರ ಬೇಸಿಸ್ ಮೇಲೆ ಪಾಲಿಸೀಸ್ನ ಮಾಡ್ಕೊಂಡಿರಬೇಕು. ಸೊ ಈಗ ಯಾರು ಬ್ಯಾಕ್ವರ್ಡ್ ಎಜುಕೇಷನಲಿ ಬ್ಯಾಕ್ವರ್ಡ್ ಇದ್ದಾರೆ, ಎಕನಾಮಿಕಲಿ ಬ್ಯಾಕ್ವರ್ಡ್ ಇದ್ದಾರೆ, ಸೊ ವುಮನಿಗೆ ಕಾನ್ಸಂಟ್ರೇಟ್ ಮಾಡಬೇಕು, ವುಮನ್ ಎಂಪವರ್ಮೆಂಟ್ ಮಾಡ್ಕೊತಾ ಇರಬೇಕು, ಅದಾದಮೇಲೆ ಮಕ್ಕಳ ಎಜುಕೇಷನು, ಮಕ್ಕಳ ಎಂಪವರ್ಮೆಂಟು, ಸೊ ಈ ಥರದ್ದೆಲ್ಲದು ಕೂಡ ಬೇರೆ ಬೇರೆ ಪ್ರಿನ್ಸಿಪಲ್ಸ್ ಮೇಲೆ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ. ಸೊ ಇದ್ರ ಬಗ್ಗೆ ಡಿಸ್ಕಸ್ ಮಾಡ್ಕೊತಾ ಇರ್ಬೇಕಾದ್ರೆ ನಾವು ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ಕೊತಿರೋ ಟೈಮಲ್ಲಿ ನಾವು ಅದ್ರ ಬಗ್ಗೆ ನೋಡ್ಕೊಳ್ಳೋಣ. ನೆಕ್ಸ್ಟ್ ನಾವು ನೋಡ್ಕೋಬೇಕು ಅಂತಂದರೆ ಫಂಡಮೆಂಟಲ್ ಡ್ಯೂಟೀಸು ಕೂಡ ಇಂಪಾರ್ಟೆಂಟ್ ಫೀಚರು ನಮ್ಮ ಕಾನ್ಸ್ಟಿಟ್ಯೂಷನಿಂದು. ಸೊ ಯಾವ ಥರ ನಿಮಗೆ ರೈಟ್ಸ್ ಕೊಟ್ಟಿದ್ದಾರಲ್ಲ ಅದೇ ಥರ ನಿಮಗೆ ಕೆಲವೊಂದು ಡ್ಯೂಟಿನೂ ಕೂಡ ಇರುತ್ತೆ. ಈಗ ಎಕ್ಸಾಂಪಲು ನಮ್ಮ ಫ್ಲ್ಯಾಗ್ ಇರುತ್ತೆ, ನ್ಯಾಷನಲ್ ಫ್ಲ್ಯಾಗ್ ಇರುತ್ತೆ, ಅದಕ್ಕೆ ನಾವು ಮರ್ಯಾದೆ ಕೊಡಬೇಕು, ನ್ಯಾಷನಲ್ ಆ್ಯಂಥಮಿಗೆ ಮರ್ಯಾದೆ ಕೊಡಬೇಕು, ಅದಾದಮೇಲೆ ಎಲ್ಲರೂ ಕೂಡ ಯೂನಿಟಿ ಮತ್ತು ಇಂಟಿಗ್ರಿಟಿ ಪ್ರೊಟೆಕ್ಟ್ ಮಾಡ್ಕೊಂಡಿರಬೇಕು. ಸೊ ಕಾಮನ್ ಬ್ರದರ್ಹುಡ್ ಇರಬೇಕು. ಅದಾದಮೇಲೆ ನಮ್ಮ ಕಲ್ಚರು ಅಥವಾ ನಮ್ಮ ಹೆರಿಟೇಜು ಎಷ್ಟು ರಿಚ್ ಆಗಿದೆಯಲ್ಲ ಅವನ್ನೆಲ್ಲದನ್ನೂ ಕೂಡ ನಾವು ಪ್ರೊಟೆಕ್ಟ್ ಮಾಡ್ಕೊಂಡು ಹೋಗಬೇಕು. ಸೊ ಈ ಥರ ಕೆಲವೊಂದು ಡ್ಯೂಟೀಸು ಕೂಡ ಹೇಳುತ್ತೆ. ಇದು ಕಾನ್ಸ್ಟಿಟ್ಯೂಷನು ಜಸ್ಟ್ ನಿಮಗೆ ರೈಟ್ಸ್ ಇದೆ ಅಂತ ಆಗ್ಬಿಟ್ಟು ಹೇಳಲ್ಲ, ಕೆಲವೊಂದು ನಿಮ್ಮ ಡ್ಯೂಟಿನೂ ಕೂಡ ಇದೆ ಕಾನ್ಸ್ಟಿಟ್ಯೂಷನಿಗೆ, ನಮ್ಮ ದೇಶಕ್ಕೆ ಕೊಡೋದಕ್ಕೆ ಆ ಯಾವ್ಯಾವ ಡ್ಯೂಟೀಸು ಅಂತಲೂ ಕೂಡ ನಮಗೆ ಇದರಲ್ಲಿ ಫಂಡಮೆಂಟಲ್ ಡ್ಯೂಟೀಸಲ್ಲಿ ಮೆನ್ಷನ್ ಮಾಡ್ಕೊಂಡಿದ್ದಾರೆ. ನೆಕ್ಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಫೀಚರು ನಮ್ಮ ಕಾನ್ಸ್ಟಿಟ್ಯೂಷನಿಂದ ಏನು ಅಂತಂದರೆ ಇದು ಸೆಕ್ಯುಲರ್ ಸ್ಟೇಟ್ ಅಂತ ಹೇಳ್ಬಿಟ್ಟು ಹೇಳುತ್ತೆ. ಸೆಕ್ಯುಲರ್ ಸ್ಟೇಟ್ ಅಂತಂದರೆ ಏನು? ಒಂದೇ ಲೈನಲ್ಲಿ ನಾವು ಇದನ್ನು ನೆನ್ಪಿಟ್ಕೊಂಡಿರಬೇಕು ಅಂತಂದರೆ ಸ್ಟೇಟ್ ವಿಲ್ ಹ್ಯಾವ್ ನೋ ರಿಲಿಜನ್, ಆಯಿತಾ? ಸೊ ಸ್ಟೇಟ್ ವಿಲ್ ಹ್ಯಾವ್ ನೋ ರಿಲಿಜನ್ ಅಂತಂದರೆ ಇಂಡಿಯಾದಲ್ಲಿ ಅಫಿಷಿಯಲ್ ರಿಲಿಜನ್ ಅಂತ ಇರಲ್ಲ, ಸೊ ಇವಾಗ ನೀವು ಹೇಳ್ಬೋದು ಅಫಿಷಿಯಲ್ ರಿಲಿಜನ್ ಅಂತ ಇಲ್ಲ ಅಂತಂದರೆ ನಮ್ಮಲ್ಲಿ ಜಾಸ್ತಿ ಜನ ಹಿಂದೂನೇ ಇರೋವಂಥದ್ದಲ್ಲ, ಮತ್ತು ಬೇರೆ ರಿಲಿಜನ್ನ ಅಫಿಷಿಯಲ್ ಅಂತ ಕರೀತಾರೆ ಅಥವಾ ಹಿಂದೂನೇ ಅಫಿಷಿಯಲ್ ಅಂತ ಕರೀತಾರೆ ಅಂತ ಹೇಳ್ಬಿಟ್ಟು. ಸೊ ನೋಡಿ, ಇದ್ರ ಮೇಲೆ ತುಂಬಾ ಜಾಸ್ತಿ ಡಿಸ್ಕಷನ್ ಆದಮೇಲೆ ಇದು ಆ್ಯಕ್ಚುಲಿ ಸೆಕ್ಯುಲರ್ ಅನ್ನೋ ವರ್ಡನ್ನೇ 42nd ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆ್ಯಕ್ಟಲ್ಲಿ ಹಾಕಿರುವಂಥದ್ದು. 42nd ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆ್ಯಕ್ಟು ಯಾವಾಗ ಬಂದಿರುವಂಥದ್ದು? 1976. ಇದಕ್ಕೆ ನೋಡಿ ಮಿನಿ ಕಾನ್ಸ್ಟಿಟ್ಯೂಷನ್ ಅಂತಲೂ ಕೂಡ ಕರೀತಾರೆ. ಯಾಕೆ ಅಂತಂದರೆ ಸುಮಾರು ಚೇಂಜಸ್ಗಳನ್ನ ಮಾಡ್ಕೊಂಬಿಟ್ಟಿದ್ರು. ಯಾಕೆ ಅಂತಂದರೆ ಇಲ್ಲಿ ನೋಡಿ 1976, 1974, 75 ಟೈಮಲ್ಲಿ ನಮ್ಮಲ್ಲಿ ನ್ಯಾಷನಲ್ ಎಮರ್ಜೆನ್ಸಿನೂ ಕೂಡ ಇತ್ತಲ್ಲ. ಸೊ ಅದಾದಮೇಲೆ ಪವರ್ನ ಚೇಂಜಸ್ ಮಾಡಬೇಕು ಅಂತ ಹೇಳ್ಬಿಟ್ಟು ಎಷ್ಟೊಂದು ಚೇಂಜಸ್ನ ತೊಗೊಂಬಂದಿದ್ರು. ಆ ಚೇಂಜಲ್ಲೇ ಬಂದಿರುವಂಥದ್ದು ನಮಗೆ ಇದು 42nd ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆ್ಯಕ್ಟ್. ಸೊ ಈ 42nd ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆ್ಯಕ್ಟಲ್ಲೇ ಸೆಕ್ಯುಲರ್ ಅನ್ನೋ ವರ್ಡನ್ನು ನಮ್ಮ ಕಾನ್ಸ್ಟಿಟ್ಯೂಷನಿನ ಪ್ರಿಯಾಂಬಲಲ್ಲಿ ಹಾಕಿರುವಂಥದ್ದು. ಮುಂಚೆ ಸೆಕ್ಯುಲರ್ ಅನ್ನೋ ವರ್ಡು ಇರಲಿಲ್ಲ. ಸೊ ಇದರಿಂದ ಮೀನಿಂಗ್ ಏನು ಬರುತ್ತೆ ಅಂತಂದರೆ, ಸೆಕ್ಯುಲರಿಂದ ನಮಗೆ ಮೀನಿಂಗ್ ಏನು ಬರುತ್ತೆ ಅಂತಂದರೆ ಎಲ್ಲ ಸಿಟಿಸನ್ಸು ಇಂಡಿಯಾದಲ್ಲಿರುವಂಥ ಎಲ್ಲ ಸಿಟಿಸನ್ಸ್ಗೂ ಕೂಡ ಅವ್ರದ್ದೇ ಆದಂಥ ಬಿಲೀಫ್, ಅವ್ರದ್ದೇ ಆದಂಥ ನಂಬಿಕೆ, ಅವ್ರದ್ದೇ ಆದಂಥ ಫೇತು, ಮತ್ತು ಅವರು ಯಾವ ದೇವರಿಗೆ ಬೇಕು ಅಥವಾ ಯಾವ ರಿಲಿಜನ್ಗೆ ಬೇಕು ಅಲ್ಲಿ ವರ್ಷಿಪ್ ಮಾಡ್ಕೋಬೋದು.
ಕಂಟ್ರಿದೇ ಆಗಿ ಯಾವುದೇ ಥರದ್ದು ರಿಲಿಜನ್ ಇರಲ್ಲ ಅಂತ. ಸೊ ಇವಾಗ ನಾವು ಫಸ್ಟೇ ನೋಡ್ಕೊಂಡ್ರಂಗೆ ನಿಮಗೆ ಕನ್ಫ್ಯೂಷನ್ ಕೂಡ ಇರ್ಬೋದು, ಹಿಂದೂ ಅಂತ ಹೇಳ್ಬಿಟ್ಟು ಆಗುತ್ತಲ್ಲ ಅಂತ. ಸೊ ಅದಕ್ಕೆ ನಮ್ಮಲ್ಲಿ ಮೈನಾರಿಟೀಸ್ ಅಂತ ಹೇಳ್ಬಿಟ್ಟು ಮಾಡ್ಕೊಂಡಿರೋವಂಥದ್ದು, ಮೈನಾರಿಟೀಸ್ ಅಂತ. ಸೊ ಈ ಮೈನಾರಿಟೀಸ್ಗೂ ಕೂಡ ನಮಗೆ ಸಪ್ರೇಟಾಗಿ ಪವರ್ಸು ಕೂಡ ಕೊಟ್ಟಿರ್ತಾರೆ, ಅದಾದಮೇಲೆ ರಿಸರ್ವೇಷನ್ಸು ಕೂಡ ಕೊಟ್ಟಿರ್ತಾರೆ. ಸೊ ಇದರಲ್ಲಿ ಮೈನಾರಿಟೀಸ್ ಅಂತಂದ್ರೇನು, ಹಿಂದೂ ರಿಲಿಜನ್ ಬಿಟ್ಬಿಟ್ಟು ಬೇರೆ ಯಾವ್ಯಾವ ರಿಲಿಜನ್, ಮೇಜರ್ ರಿಲಿಜನ್ಸ್ ಬರುತ್ತಲ್ಲ ಅವನ್ನೆಲ್ಲದನ್ನೂ ಕೂಡ ನಮಗೆ ಮೈನಾರಿಟೀಸ್ ಅಂತ ಹೇಳ್ಬಿಟ್ಟು ಕೊಟ್ಟಿರ್ತಾರೆ. ಎಕ್ಸಾಂಪಲ್ ನಮಗೆ ಮುಸ್ಲಿಮ್ ಆಗಿರ್ಬೋದು, ಅದಾದಮೇಲೆ ಕ್ರಿಶ್ಚಿಯನ್ ಆಗಿರ್ಬೋದು, ಮುಸ್ಲಿಮ್ಮು, ಅದಾದಮೇಲೆ ನಮಗೆ ಕ್ರಿಶ್ಚಿಯನ್ನು, ಅದಾದಮೇಲೆ ನಮಗೆ ಇಲ್ಲಿ ಪಾರ್ಸೀಸು, ಅದಾದಮೇಲೆ ನಮಗೆ ಜೈನು, ಅದಾದಮೇಲೆ ಬುದ್ಧಿಸಮ್ಮು. ಸೊ ಈ ಥರದ್ದು ಸುಮಾರು ನಮಗೆ 6 ಬರುತ್ತೆ ಮೈನಾರಿಟೀಸು, ಆಯಿತಾ. ಸೊ 6 ಮೈನಾರಿಟೀಸ್ ಬರುತ್ತೆ. ಸೊ ಹಿಂದೂ ಬಿಟ್ಬಿಟ್ಟು ಬೇರೆ ಯಾವುದು ಮೇಜರ್ ಆಗಿರುತ್ತಲ್ಲ ಅವ್ರನ್ನೆಲ್ಲ ಮೈನಾರಿಟೀಸ್ ಅಂತ ಹೇಳ್ಬಿಟ್ಟು ಕೊಟ್ಟಿರೋವಂಥದ್ದು. ಸೊ ಅವರಿಗೆ ಕೆಲವೊಂದು ಸ್ವಲ್ಪ ರಿಸರ್ವೇಷನು ಮತ್ತು ಸ್ವಲ್ಪ ಬೆನಿಫಿಟ್ಸು ಕೂಡ ಕೊಟ್ಟಿರ್ತಾರೆ. ಅಂತಂದರೆ ರಿಲಿಜನ್ ಮೇಲೆ ನಮಗೆ ಡಿಫ್ರೆನ್ಷಿಯೇಟ್ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಮಾಡಿರೋಂಥ ಪ್ರಾವಿಷನ್ ಇದು. ಸೊ ಇದಕ್ಕೆ ಸೆಕ್ಯುಲರ್ ಸ್ಟೇಟ್ ಅಂತ ಹೇಳ್ಬಿಟ್ಟು ಕರೆಯುವಂಥದ್ದು. ಸೊ ಯಾವುದೇ ಥರದ್ದು ನಮ್ಮ ಸ್ಟೇಟ್ ಅಂತ ಹೇಳಿ ಬಂದ ತಕ್ಷಣ ನಮಗೆ ಕಂಟ್ರಿ ಅಂತ ಹೇಳ್ಬಿಟ್ಟು ನೆನ್ಪಿಟ್ಕೊಂಡಿರಿ. ಯಾವುದೇ ಪರ್ಸನಿಗೂ ಕೂಡ, ಯಾವುದೇ ಮನುಷ್ಯನಿಗೂ ಕೂಡ ಇಂಡಿಯಾದಲ್ಲಿ ಲಾ ಮೇಲೆ ಈಕ್ವಲ್ ಆಗಿ ಪ್ರೊಟೆಕ್ಷನ್ ಕೊಡುತ್ತೆ. ಈಕ್ವಲ್ ಪ್ರೊಟೆಕ್ಷನ್ ಆಫ್ ಲಾ. ಸೊ ಒಂದು ಲಾ ಇದೆ ಅಂತಂದರೆ ಅದು ಎಲ್ಲರಿಗೂ ಕೂಡ ಸೇಮ್ ಆಗಿರುತ್ತೆ. ಸೊ ಇದ್ರ ಮೇಲೆ ಕೆಲವೊಬ್ರದ್ದು ಬೇರೆ ಬೇರೆ ಥರದ್ದು ಒಪಿನಿಯನ್ ಇರುತ್ತೆ. ಸೊ ಅದಕ್ಕೆ ನಾವು ಸೊಲ್ಯೂಷನ್ ಕೂಡ ಹೇಳ್ಬೋದು. ಅಂತಂದರೆ ಇವಾಗ ನಮ್ಗೆ ಅನಿಸ್ತಾ ಇರುತ್ತೆ ಈಕ್ವಲ್ ಪ್ರೊಟೆಕ್ಷನ್ನು, ಸೊ ಸ್ವಲ್ಪ ರಿಚ್ ಇರೋರಿಗೆ ಕೋರ್ಟ್ ಈ ಥರ ಕೆಲಸ ಮಾಡುತ್ತೆ, ಆ ಥರ ಕೆಲಸ ಮಾಡುತ್ತೆ ಅಂತ ಹೇಳ್ಬಿಟ್ಟು ನಮ್ಗೆ ಅನಿಸ್ತಾ ಇರ್ಬೋದು. ಬಟ್ ಇದಕ್ಕೆ ಬೇರೆ ಬೇರೆ ನಾವು ಮೈಂಡ್ ಸೆಟ್ಟು ಕೂಡ ಇಟ್ಕೋಬೋದಾಗತ್ತೆ. ಬಟ್ ಎಕ್ಸಾಮಿಗೆ ಬಂದ ತಕ್ಷಣ ನಾವು ಆ್ಯಕ್ಚುಲಾಗಿ ನಮ್ಮ ಫ್ರೀಡಮ್ ಫೈಟರ್ಸು ಅಥವಾ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿಯಲ್ಲಿ ಫ್ರೇಮ್ ಮಾಡಿದ್ರಲ್ಲ ಕಾನ್ಸ್ಟಿಟ್ಯೂಷನ್ನ, ಅವರು ಯಾವ ಇಂಟೆನ್ಷನಲ್ಲಿ ಮಾಡ್ಕೊಂಡಿದ್ರು ಅಂತ ಹೇಳ್ಬಿಟ್ಟು ನೀವು ನೋಡ್ಕೋಬೇಕಾಗತ್ತೆ. ಸೊ ಇವಾಗ ನಿಮಗೆ ಒಂದು ಎಕ್ಸಾಂಪಲ್ಲು ನೀವು ಹೇಳೋ ಪ್ರಕಾರ ಅಥವಾ ಒಂದು ನಾರ್ಮಲಾಗಿ ಅಡ್ಡಾಡೋ ಪ್ರಕಾರ ನಾವು ನೋಡ್ಕೋಬೇಕು ಅಂತಂದರೆ, ಯಾವುದಾದ್ರು ಸೆಲೆಬ್ರಿಟೀಸ್ದು ಏನಾದರೂ ಇದ್ದರೆ ಆ ಟೈಮಲ್ಲಿ ಕೇಸ್ ಏನಾದರೂ ಇದ್ದರೆ ಆ ಟೈಮಲ್ಲಿ ಕೋರ್ಟು ರಾತ್ರಿವರೆಗೂ ಕೂಡ ಓಪನ್ ಆಗಿರುತ್ತೆ. ಈ ಥರದ್ದೆಲ್ಲದೂ ಕೂಡ ಇರುತ್ತೆ. ಬಟ್ ಅದು ಬಂದ್ಬಿಟ್ಟು ಅಡ್ವೊಕೇಟ್ಸು ಮಾಡುವಂಥ ಪ್ರಾವಿಷನ್ಸು, ಆ ಅಡ್ವೊಕೇಟ್ಸು ಮಾಡುವಂಥ ಪವರ್ಸು ಅದನ್ನು ಅಲ್ಲಿ ಪೋರ್ಟ್ರೇ ಮಾಡ್ಕೊಂಡಿರ್ತಾರೆ. ಬಟ್ ಇನ್ನೊಂದು ಕಡೆ ನಾವು ನೋಡ್ಕೋಬೇಕು ಅಂತಂದರೆ ಅದೇ ಸೆಲೆಬ್ರಿಟೀಸು ಪನಿಷ್ಮೆಂಟು ಕೂಡ ನಾರ್ಮಲಾಗಿ ಏನು ನಮಗೆ ನಾರ್ಮಲ್ ಸಿಟಿಸನ್ಸು ಕೂಡ ಏನು ತೊಗೊಂಡಿರ್ತಾರಲ್ಲ ಅವ್ರಿಗೂ ಕೂಡ ಸಿಮಿಲರ್ ಪನಿಷ್ಮೆಂಟೇ ಕೊಡ್ತಾ ಇರ್ತಾರೆ. ಸೊ ಹಾಗಂತ ಹೇಳ್ಬಿಟ್ಟು ನಮಗೆ ಕ್ರಿಮಿನಲ್ ಇದ್ದಾರೆ ಅಂತ ಹೇಳ್ಬಿಟ್ಟು ಡೈರೆಕ್ಟಾಗೂ ಕೂಡ ಬಿಡೋಲ್ಲ. ಈಗ ನಾವು ನೋಡ್ಕೋಬೇಕು ಅಂತಂದರೆ ಇಲ್ಲಿ ಕಸಬ್ ಇದ್ದರು. ಸೊ ಕಸಬ್ಬಿಗೆ ಏನು ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಗೊತ್ತಿದ್ರೂ ಕೂಡ ಇದ್ದು ಇಲ್ಲಿ ಊಟ ಹಾಕ್ಸಿರೋವಂಥದ್ದು, ಕರೆಕ್ಟಾ. ಸೊ ಅದಕ್ಕೆ ನಾವು ನೋಡಬೇಕು ಅಂತಂದರೆ ಈಕ್ವಲ್ ಆಗಿ ಎಲ್ಲರನ್ನೂ ಕೂಡ ಪ್ರೊಟೆಕ್ಟ್ ಮಾಡುತ್ತೆ. ನಮ್ಮ ಲಾ ಈಕ್ವಲ್ ಆಗಿ ಎಲ್ಲರನ್ನೂ ಕೂಡ ಪ್ರೊಟೆಕ್ಟ್ ಮಾಡುತ್ತೆ. ಸೊ ನಾವು ಎಕ್ಸಾಮಿಗೆ ಓದ್ತಾ ಇರ್ಬೇಕಾದ್ರೆ ಆ ಪರ್ಸ್ಪೆಕ್ಟಿವಿಂದನೇ ಓದಬೇಕಾಗತ್ತೆ. ಸೊ ನೀವು ಅಡ್ಮಿನಿಸ್ಟ್ರೇಷನಿಗೆ ಓದ್ತಾ ಇರ್ಬೇಕಾದ್ರೆ ಅಡ್ಮಿನಿಸ್ಟ್ರೇಟಿವ್ ಪರ್ಸ್ಪೆಕ್ಟಿವಿಂದನೇ ಓದ್ತಾ ಇದ್ದರೆ ನಿಮಗೆ ಇದು ಹೆಲ್ಪ್ ಆಗ್ತಾ ಇರುತ್ತೆ. ಸೊ ಇದೇ ಥರದ್ದು ನಮಗೆ ಬೇರೆ ಬೇರೆ ಆರ್ಟಿಕಲ್ಸ್ ಬರುತ್ತೆ. ಆರ್ಟಿಕಲ್ 15 ಮತ್ತು ಕೆಲಸದಲ್ಲಿ ಪಬ್ಲಿಕ್ ಎಂಪ್ಲಾಯ್ಮೆಂಟಲ್ಲಿ ಈಕ್ವಲ್ ಅಪಾರ್ಚುನಿಟಿ ಇರುತ್ತೆ. ಸೊ ನಾವು ಗೌರ್ಮೆಂಟ್ ಜಾಬ್ಸಲ್ಲಿ ನಾವು ನೋಡ್ಕೋಬಹುದು. ಇವಾಗ ನೀವು ಕೂಡ ಪ್ರಿಪೇರ್ ಮಾಡ್ಕೊತಾ ಇರ್ತೀರಾ. ಸೊ ಇವಾಗ ಯಾರ್ಯಾರಿಗೆ ಸೀಟ್ಸ್ ಇರುತ್ತೆ ಅಂತ ಹೇಳ್ಬಿಟ್ಟು ಆಪರ್ಚುನಿಟಿ ನಾವು ನೋಡ್ಕೊಳ್ಬೋದು. ಸೊ ಅದ್ರ ಬೇಸಿಸ್ ಮೇಲೆ ಕೊಡಬೇಕು ಅಂತ ಹೇಳ್ಬಿಟ್ಟು ಅದರಲ್ಲಿ ನಾವು ಸೆಕ್ಯುಲರ್ ಸ್ಟೇಟ್ನ ನಾವು ನೋಡ್ಕೊಂಡಿರ್ಬೋದು. ಅದಾದಮೇಲೆ ಸ್ಟೇಟು ಯಾರನ್ನೂ ಕೂಡ ಇದು ರಿಲಿಜನ್ ಬೇಸಿಸ್ ಮೇಲೆ ಡಿಸ್ಕ್ರಿಮಿನೇಟ್ ಮಾಡೋ ಹಾಗಿಲ್ಲ. ಅದಾದಮೇಲೆ ನಮಗೆ ಯಾರಿಗೆ ಯಾವ್ದು ರಿಲಿಜನ್ ಬೇಕೋ ಆ ರಿಲಿಜನ್ನ ಅವರು ಫಾಲೋ ಮಾಡ್ಕೊತಾ ಇರ್ಬೋದು. ಅದಾದಮೇಲೆ ಯಾರಿಗೂ ಕೂಡ ಕಂಪಲ್ಸರಿಯಾಗಿ ಒಂದೇ ರಿಲಿಜನ್ ಫಾಲೋ ಮಾಡ್ಕೋಬೇಕು ಅಂತ ಹಾಗೆ ಏನಿಲ್ಲ. ಸೊ ಈಗ ಏನಾದ್ರು ರಿಲಿಜನ್ ಬೇಸಿಸ್ ಮೇಲೆ ಏನಾದ್ರು ಮಾಡ್ಕೊತಾ ಇದ್ದಾರೆ ಅಂತಂದರೆ ಅದಕ್ಕೆ ಯಾವುದೇ ಥರದ್ದು ಟ್ಯಾಕ್ಸಸ್ ಇರಲ್ಲ. ಸೊ ಈ ಥರದ್ದು ನಾವು ಫಂಡಮೆಂಟಲ್ ರೈಟ್ಸಲ್ಲಿ ಕಂಪ್ಲೀಟಾಗಿ ನಾವು ನೋಡ್ಕೊಂಡಿರ್ತೀವಿ. ಸೊ ಸೆಕ್ಯುಲರ್ ಸ್ಟೇಟ್ ಅನ್ನೋದು ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಫೀಚರು ನಮ್ಮ ಇಂಡಿಯನ್ ಕಾನ್ಸ್ಟಿಟ್ಯೂಷನಲ್ಲಿ. ನೆಕ್ಸ್ಟು ಬರುವಂಥದ್ದು ನಮಗೆ ಇಲ್ಲಿ ಯೂನಿವರ್ಸಲ್ ಅಡಲ್ಟ್ ಫ್ರಾಂಚೈಸ್, ಆಯಿತಾ. ಯೂನಿವರ್ಸಲ್ ಅಡಲ್ಟ್ ಫ್ರಾಂಚೈಸ್ ಅಂತ. ಸೊ ಏನಾಗುತ್ತೆ ಇದರಲ್ಲಿ ಯೂನಿವರ್ಸಲ್ ಅಡಲ್ಟ್ ಫ್ರಾಂಚೈಸ್ ಅಂತಂದರೆ ವೋಟಿಂಗ್ ಅಂತ ಆಗ್ಬಿಟ್ಟು ಅಂದ್ಕೊಂಡಿರಿ. ಸೊ ವೋಟಿಂಗ್ ಅಂತ ಆಗ್ಬಿಟ್ಟು ಅಂತಂದರೆ ಲೋಕಸಭೆಯಲ್ಲಿ ಮತ್ತು ಸ್ಟೇಟ್ ಲೆಜಿಸ್ಲೇಟಿವ್ ಅಸೆಂಬ್ಲಿಯಲ್ಲಿ ವೋಟಿಂಗ್ ಮಾಡಬೇಕು ಅಂತಂದರೆ 18 ಇಯರ್ಸ್ ಇದ್ದರೆ ಸಾಕು. ಸೊ ಇದನ್ನು ನಾವು ಯೂನಿವರ್ಸಲ್ ಅಡಲ್ಟ್ ಫ್ರಾಂಚೈಸ್ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ಇಲ್ಲಿ ಒಂದು ಮೋಸ್ಟ್ ಇಂಪಾರ್ಟೆಂಟ್ ನಮಗೆ ಪ್ರಿಲಿಮ್ಸಿಗೆ ಪಾಯಿಂಟ್ ಇದೆ. ಸೊ ಮುಂಚೆ ಏನಿತ್ತು ಅಂತಂದರೆ 21 ಇಯರ್ಸ್ ಇರಬೇಕಾಗಿತ್ತು ವೋಟ್ ಮಾಡ್ಕೊಳ್ಳೋದಕ್ಕೋಸ್ಕರ. ಬಟ್ ಇದನ್ನು 21ನಿಂದ 18ಗೆ ರೆಡ್ಯೂಸ್ ಮಾಡಿದ್ರು, 18 ಇಯರ್ಸ್ಗೆ ರೆಡ್ಯೂಸ್ ಮಾಡಿದ್ರು. ಇದು ಯಾವ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆ್ಯಕ್ಟಲ್ಲಿ ಮಾಡಿದ್ರು ಅಂತಂದರೆ 61st ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆ್ಯಕ್ಟ್. ಸುಮಾರು ಸರಿ ಕೇಳಿದ್ದಾರೆ ಇದು.
ಸೊ ವೋಟಿಂಗ್ ಏಜು 21ಇಂದ 18ಗೆ ಮಾಡಿರುವಂಥದ್ದು ಯಾವ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆ್ಯಕ್ಟ್ ಅಂತಂದರೆ 61st ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆ್ಯಕ್ಟ್ 1988. ಸೊ 1988ಕಿಂತ ಮುಂಚೆ ಯಾರಾದರೂ 18 ಇಯರ್ಸ್ ಅವ್ರು ಇದ್ದರು ಅಂತಂದರೆ ಆ ಟೈಮಲ್ಲಿ ಎಲೆಕ್ಷನ್ ನಡೀತಾ ಇದ್ದರೆ ಅವ್ರಿಗೆ ವೋಟ್ ಮಾಡ್ಕೊಳ್ಳೋದಕ್ಕೆ ಪವರ್ ಇರ್ತಾ ಇರಲಿಲ್ಲ. ಗೊತ್ತಾಯ್ತಲ್ಲ. ಸೊ ಇದರಲ್ಲಿ ಯಾವುದೇ ಸಿಟಿಸನ್ನು, ಇಂಡಿಯಾದಲ್ಲಿರುವಂಥ ಸಿಟಿಸನ್ನು ಇಂಡಿಯನ್ ಸಿಟಿಸನ್ನು, ಸೊ ಪ್ರತಿಯೊಬ್ಬ ಇಂಡಿಯನ್ ಸಿಟಿಸನ್ನು 18 ವರ್ಷದವ್ರು ಏನಾದರೂ ಆಗಿದ್ದಿದ್ರೆ ಅವರಿಗೆ ವೋಟ್ ಮಾಡ್ಕೊಳ್ಳೋದಕ್ಕೆ ರೈಟ್ ಇದೆ. ಆ ವೋಟ್ ಮಾಡ್ಕೊಳ್ಳೋಂಥ ಟೈಮಲ್ಲಿ ಕಾಸ್ಟ್ ಬೇಸಿಸ್ ಮೇಲೆ, ರಿಲಿಜನ್ ಬೇಸಿಸ್ ಮೇಲೆ, ರೇಸ್ ಬೇಸಿಸ್ ಮೇಲೆ, ಲಿಟ್ರಸಿ ಬೇಸಿಸ್ ಮೇಲೆ, ವೆಲ್ತ್ ಬೇಸಿಸ್ ಮೇಲೆ ಡಿಫ್ರೆನ್ಷಿಯೇಟ್ ಮಾಡೋ ಹಾಗಿಲ್ಲ. ಅಂದರೆ ಇವಾಗ ನಾವು ನೋಡ್ಕೋಬೇಕು ಅಂತಂದರೆ ಇವಾಗ ವೋಟ್ ಮಾಡ್ಕೊಳ್ಳೋದಕ್ಕೆ ಎಲ್ಲರಿಗೂ ಸೇಮ್ ರೈಟ್ ಇದೆ. ಇವಾಗ ನಮ್ಮ ಪ್ರೈಮ್ ಮಿನಿಸ್ಟರ್ ಇದ್ರೂ ಕೂಡ ಅವ್ರಿಗೂ ಕೂಡ ಒಂದೇ ವೋಟ್ ಮಾಡ್ಕೊಳ್ಳೋಕ್ಕೆ ರೈಟ್ ಇರುವಂಥದ್ದು. ಸೊ ಅದೇ ನಾರ್ಮಲ್ ಸಿಟಿಸನ್ಗೂ ಕೂಡ ಒಂದೇ ವೋಟ್ ಮಾಡ್ಕೊಳ್ಳೋದಕ್ಕೆ ರೈಟ್ ಇರುವಂಥದ್ದು. ಸೊ ಅದು ಯೂನಿವರ್ಸಲ್ ಅಡಲ್ಟ್ ಫ್ರಾಂಚೈಸ್. ಸೊ ಅದು ಯೂನಿವರ್ಸಲ್ ಆಗಿ ಇರುವಂಥದ್ದು ಅಂತ. ನೆಕ್ಸ್ಟ್ ಇಂಪಾರ್ಟೆಂಟ್ ಫೀಚರ್ ನಾವು ನೋಡ್ಕೋಬೇಕು ಅಂತಂದರೆ ಅದು ಬಂದ್ಬಿಟ್ಟು ನಮಗೆ ಸಿಂಗಲ್ ಸಿಟಿಸನ್ಶಿಪ್ಪು. ಸೊ ನಾವು ಮುಂಚೆ ಅಮೇರಿಕಾದ ನಾವು ನೋಡ್ಕೊತಾ ಇದ್ವಲ್ಲ ಕಾನ್ಸ್ಟಿಟ್ಯೂಷನಿಂದು. ಸೊ ಅಮೇರಿಕಾದಲ್ಲಿ ನಾವು ನೋಡಬೇಕು ಅಂತಂದರೆ 50 ಸ್ಟೇಟ್ಸ್ ಇದೆ ಅಂತ ಆಗ್ಬಿಟ್ಟು ನಾವು ನೋಡ್ಕೊಂಡಿದ್ವಿ. ಸೊ 50 ಸ್ಟೇಟ್ಸಲ್ಲಿ ಇರೋವಂಥವ್ರಿಗೆ ಈಗ ಎಕ್ಸಾಂಪಲ್ಲು ಕ್ಯಾಲಿಫೋರ್ನಿಯಾ ಅಂತಲೇ ಒಂದು ಸ್ಟೇಟು ನಾವು ನೋಡ್ಕೊತಾ ಇರೋಂಥದ್ದು. ಕ್ಯಾಲಿಫೋರ್ನಿಯಾ ಸ್ಟೇಟಲ್ಲಿ ಒಬ್ಬ ಇದ್ದಾನೆ ಅಂತ ಆಗ್ಬಿಟ್ಟು ಅಂದ್ಕೊಳ್ಳಿ. ಎಕ್ಸಾಂಪಲ್ ಈಗ ರಾಮು ಕ್ಯಾಲಿಫೋರ್ನಿಯಲ್ಲಿ ಇದ್ದಾನೆ. ಸೊ ಆವಾಗ ರಾಮ್ ಹತ್ರ 2 ಸಿಟಿಸನ್ಶಿಪ್ ಇರುತ್ತೆ. ಒಂದು ಕ್ಯಾಲಿಫೋರ್ನಿಯಾದ ಸಿಟಿಸನ್ಶಿಪ್ ಇರುತ್ತೆ, ಇನ್ನೊಂದು ಅಮೇರಿಕಾದ ಸಿಟಿಸನ್ಶಿಪ್ ಇರುತ್ತೆ. ಇದನ್ನು ನಾವೇನಂತ ಕರಿತೀವಿ, ಡುವೆಲ್ ಸಿಟಿಸನ್ಶಿಪ್ ಅಂತ ಆಗ್ಬಿಟ್ಟು ಕರಿತೀವಿ. ಬಟ್ ಇಂಡಿಯಾದಲ್ಲಿ ನಾವು ಕರ್ನಾಟಕದಲ್ಲಿದ್ದೀವಿ. ಸೊ ನನಗೆ ಕರ್ನಾಟಕದ ಸಿಟಿಸನ್ಶಿಪ್ಪು ಮತ್ತು ಇಂಡಿಯಾದ ಸಿಟಿಸನ್ಶಿಪ್ ಕೊಡೋಕ್ಕಾಗತ್ತಾ? ಇಲ್ಲ. ಸೊ ಆ ಥರ ಡಿಫ್ರೆನ್ಷಿಯೇಟ್ ನಮ್ಮಲ್ಲಿ ಮಾಡಲ್ಲ. ನಮ್ಮ ಇಂಡಿಯಾದಲ್ಲಿ ಇರುವಂಥದ್ದು ಏನು ಅಂತಂದರೆ ಸಿಂಗಲ್ ಸಿಟಿಸನ್ಶಿಪ್ಪು. ನೋಡಿ, ಮುಂಚೆ ಬಂದ್ಬಿಟ್ಟು ನಮಗೆ ಇಲ್ಲಿ ಡುವೆಲ್ ಸಿಟಿಸನ್ಶಿಪ್ ಅನ್ನೋಂಥ ಕಾನ್ಸೆಪ್ಟು ಬಂದ್ಬಿಟ್ಟು ಜಮ್ಮು ಆ್ಯಂಡ್ ಕಾಶ್ಮೀರಿಗೆ ಸ್ವಲ್ಪ ಇದನ್ನು ಎಕ್ಸ್ಕ್ಲೂಡ್ ಮಾಡ್ಕೊಂಡಿದ್ರು. ಬಟ್ ಇವಾಗ ನಾವು ನೋಡ್ಕೋಬೇಕು ಅಂತಂದರೆ ಓವರ್ ಆಲ್ ಆಗಿ ನಮಗೆ ಸಿಂಗಲ್ ಸಿಟಿಸನ್ಶಿಪ್ಪೇ ಇರುವಂಥದ್ದು ಅಂತ ಆಗ್ಬಿಟ್ಟು ನೀವು ನೆನ್ಪಿಟ್ಕೊಂಡಿರಿ. ಸೊ ಇದಾದಮೇಲೆ ನಾವು ನೋಡ್ಕೋಬೇಕು ಅಂತಂದರೆ 14th ಮೋಸ್ಟ್ ಇಂಪಾರ್ಟೆಂಟ್ ಫೀಚರ್ ಬಂದ್ಬಿಟ್ಟು ಎಮರ್ಜೆನ್ಸಿ ಪ್ರಾವಿಷನ್ಸು. ನೋಡಿ, ಈ ಸಿಟಿಸನ್ಶಿಪ್ ಆಗಿರಲಿ, ನಮಗೆ ಅದಾದಮೇಲೆ ಫಂಡಮೆಂಟಲ್ ರೈಟ್ಸು, ಫಂಡಮೆಂಟಲ್ ಡ್ಯೂಟೀಸು, ಇವನ್ನೆಲ್ಲದನ್ನೂ ಕೂಡ ನಾನು ಬೇಸಿಕ್ಸ್ ಆಗಿ ಹೇಳ್ತಾ ಹೋದೆ. ಯಾಕಂತಂದರೆ ಅವುಗಳ ಮೇಲೆ ನಮಗೆ ಸಪ್ರೇಟಾಗಿ ಚಾಪ್ಟರೇ ಇದೆ. ಸೊ ಆ ಚಾಪ್ಟರ್ ಬಂದಾಗ ನಾವು ಕಂಪ್ಲೀಟಾಗಿ ಡಿಸ್ಕಷನ್ ಮಾಡ್ಕೊಳ್ಳೋಣ. ಈಗ ಎಮರ್ಜೆನ್ಸಿ ಪ್ರಾವಿಷನಲ್ಲೂ ಕೂಡ ನಮಗೆ ಸಪ್ರೇಟಾಗಿ ಚಾಪ್ಟರ್ ಇದೆ. ಸೊ ಇದರಲ್ಲಿ ನಾವು ನೋಡ್ಕೋಬೇಕು ಅಂತಂದರೆ ಯಾವಾಗಾದರೂ ದೇಶದಲ್ಲಿ ಬೇರೆ ಬೇರೆ ಥರದ್ದು ಎಮರ್ಜೆನ್ಸಿ ಸಿಚುವೇಶನ್ ಏನಾದರೂ ಬಂದರೆ ಆ ಟೈಮಲ್ಲಿ ಪ್ರೆಸಿಡೆಂಟ್ ಅವ್ರ ಹತ್ರ ಪವರ್ ಇರುತ್ತೆ ಬೇರೆ ಬೇರೆ ಎಮರ್ಜೆನ್ಸಿಗೆ ರೆಸ್ಪಾಂಡ್ ಮಾಡ್ಕೊಳ್ಳೋದಕ್ಕೆ. ಈ ಎಕ್ಸಾಂಪಲ್ಲು, ಹೊರಗಡೆಯಿಂದ ಏನಾದರೂ ಒಂದು ಅಟ್ಯಾಕ್ ಆಗಿದೆ, ಒಂದು ಆರ್ಮ್ಡ್ ಅಟ್ಯಾಕ್ ಏನಾದರೂ ಆಗಿದೆ, ಆ ಟೈಮಲ್ಲಿ ಪ್ರೆಸಿಡೆಂಟು ಅಸೆಂಬ್ಲಿ ಪಾಸ್ ಮಾಡುತ್ತೆ. ಪಾರ್ಲಿಮೆಂಟ್ ಪಾಸ್ ಮಾಡಿದ್ಮೇಲೆ ಆರ್ಟಿಕಲ್ ನಂಬರ್ 352 ಪ್ರಕಾರ ನ್ಯಾಷನಲ್ ಎಮರ್ಜೆನ್ಸಿ ಹಾಕ್ಬೋದು. ಸೊ ಪ್ರೆಸಿಡೆಂಟಿಗೆ ಇದು ಪವರ್ ಇರೋವಂಥದ್ದು. ನೆಕ್ಸ್ಟು ನಾವು ನೋಡಬೇಕು ಅಂತಂದರೆ ಸ್ಟೇಟಲ್ಲಿ ಕರೆಕ್ಟಾಗಿ ಏನಾದರೂ ಅಡ್ಮಿನಿಸ್ಟ್ರೇಷನ್ ನಡೀತಾ ಇಲ್ಲ, ಸ್ಟೇಟಲ್ಲಿ ಏನಾದರೂ ಕಾನ್ಸ್ಟಿಟ್ಯೂಷನಲ್ ಮೆಷಿನರಿ ಫೇಲ್ ಆಗಿದೆ ಅಂತ ಆಗ್ಬಿಟ್ಟು ಏನಾದರೂ ಇದ್ದರೆ ಆ ಟೈಮಲ್ಲಿ ಆರ್ಟಿಕಲ್ ನಂಬರ್ 356 ಪ್ರಕಾರ ಪ್ರೆಸಿಡೆಂಟ್ ರೂಲ್ ತೊಗೊಂಬಂದಿರ್ತಾರೆ. ಸೊ ಇದನ್ನು ಗವರ್ನರ್ ರೆಕಮೆಂಡ್ ಮಾಡಿರ್ತಾರೆ. ಆ ಸ್ಟೇಟಲ್ಲಿರುವಂಥ ಗವರ್ನರ್ ಹೇಳಿರ್ತಾರೆ, ನಮ್ಮಲ್ಲಿ ಕಾನ್ಸ್ಟಿಟ್ಯೂಷನನ್ನು ಸ್ವಲ್ಪ ನೀಟಾಗಿ ನೋಡ್ಕೊತಾ ಇಲ್ಲ, ಸೊ ಇಲ್ಲಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗ್ತಿದೆ ಅಂದ ತಕ್ಷಣ ಪ್ರೆಸಿಡೆಂಟು ಆ ಸ್ಟೇಟನ್ನು ತಮ್ಮ ಅಂಡರಲ್ಲಿ, ತಮ್ಮ ಪವರಲ್ಲಿ ತೊಗೊಂಡ್ಬಿಟ್ಟಿರ್ತಾರೆ. ನೆಕ್ಸ್ಟು ಏನಾದರೂ ನಮ್ಮಲ್ಲಿ ಫೈನಾನ್ಷಿಯಲ್ ಸ್ಟೆಬಿಲಿಟಿ, ಫೈನಾನ್ಸಿನ ಸಿಚುವೇಶನ್ ಏನಾದರೂ ಹೆಚ್ಚು ಕಮ್ಮಿ ಆಗೋಗ್ಬಿಟ್ರೆ ಇಂಡಿಯಾದಲ್ಲಿ, ಆ ಟೈಮಲ್ಲಿ ಇಂಡಿಯಾದಲ್ಲಿ ಆರ್ಟಿಕಲ್ ನಂಬರ್ 360 ಪ್ರಕಾರ ಫೈನಾನ್ಷಿಯಲ್ ಎಮರ್ಜೆನ್ಸಿನೂ ಕೂಡ ಹಾಕ್ಕೊಂಡಿರ್ಬೋದು. ಸೊ ಈ ಥರದ್ದು ನಮಗೆ ಬೇರೆ ಬೇರೆ 3 ಇಂಪಾರ್ಟೆಂಟ್ ಇರುವಂಥ ಎಮರ್ಜೆನ್ಸಿ ಬಂದಿದ್ದಾವೆ. ನೆಕ್ಸ್ಟ್ ನಾವು 15th ನಾವು ನೋಡ್ಕೋಬೇಕು ಅಂತಂದರೆ ಇಲ್ಲಿ 3 ಟೈರ್ ಗೌರ್ಮೆಂಟ್ ಇದೆ. 3 ಟೈರ್ ಗೌರ್ಮೆಂಟ್ ಅಂತಂದ್ರೆ ಏನು? ಡಿಸೆಂಟ್ರಲೈಸೇಷನ್ ಅಂತ ಆಗ್ಬಿಟ್ಟು ನೆನ್ಪಿಟ್ಕೊಂಡಿರಿ, ಡಿಸೆಂಟ್ರಲೈಸೇಷನ್. ಸೊ ಈಗ ಡಿಸೆಂಟ್ರಲೈಸೇಷನ್ ಅಂತಂದ್ರೇನು? ಈಗ ಒಂದು ಹಳ್ಳಿ ಇದೆ ಅಂತ ಅಂದ್ಕೊಳ್ಳೋಣ. ಸೊ ಇಲ್ಲಿ ಇಂಡಿಯಾ ಅಂತ ಹೇಳ್ಬಿಟ್ಟು ಅಂದ್ಕೊಂಡು ಎಕ್ಸಾಂಪಲು, ಇಲ್ಲಿ ಈ ರೀಜನಲ್ಲಿ ಯಾವುದೋ ಒಂದು ಹಳ್ಳಿ ಇದೆ. ಸೊ ಈ ಹಳ್ಳಿಯಲ್ಲಿ ಇರುವಂಥ ಪ್ರಾಬ್ಲಮ್ಸು, ಸಿಮಿಲರ್ ಪ್ರಾಬ್ಲಮ್ಸ್ ಎಲ್ಲ ಕಡೆನೂ ಕೂಡ ಇರ್ಬೋದು ಅಥವಾ ಇರದೇನೂ ಕೂಡ ಇರ್ಬೋದು. ಆ ಜಾಗ್ರಫಿ ರಿಲೇಟೆಡ್ ಪ್ರಾಬ್ಲಮ್ಸು ಅದು ಬರೀ ಅಲ್ಲಷ್ಟೇ ಇರುತ್ತೆ. ಸೊ ಏನಾಗುತ್ತೆ ಅಂತಂದರೆ ಇಲ್ಲೇ ಇರುವಂಥ ಜನರಿಗೆ ಇಲ್ಲಿರುವಂಥ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡ್ಕೊಳ್ಳೋವಂಥದ್ದು ಬರ್ತಾ ಇರುತ್ತೆ. ಅಲ್ಲಿರುವಂಥ ಪ್ರಾಬ್ಲಮ್ಸ್ ಏನೇನು ಯೂಶ್ವಲಾಗಿ ಬರ್ತಾ ಇರುತ್ತೆ ಅವನ್ನು ಸಾಲ್ವ್ ಮಾಡ್ಕೊಳ್ಳೋವಂಥದ್ದು ಕೂಡ ಅವ್ರಿಗೆ ಬರ್ತಾ ಇರುತ್ತೆ. ಸೊ ಅದಕ್ಕೆ ಅವ್ರಿಗೇ ಜಾಸ್ತಿ ಪವರ್ ಕೊಡಬೇಕು ಅಂತ ಆಗ್ಬಿಟ್ಟು 73rd ಮತ್ತು 74th ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆ್ಯಕ್ಟು ತೊಗೊಂಬಂದಿದ್ರು.
74th ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆ್ಯಕ್ಟ್ 1992 ಅಲ್ಲಿ. ಇದರಲ್ಲಿ ಪಂಚಾಯತ್ ರಾಜ್ ಸಿಸ್ಟಮ್ನ ತೊಗೊಂಬಂದಿದ್ರು. ಅಂತಂದರೆ ನಮಗೆ ರೂರಲ್ ಲೆವೆಲಲ್ಲಿ ಒಂದು ಗೌರ್ಮೆಂಟ್ ಇರುತ್ತೆ, ತಾಲೂಕ್ ಲೆವೆಲಲ್ಲಿ ಒಂದು ಗೌರ್ಮೆಂಟ್ ಇರುತ್ತೆ, ಮತ್ತು ಡಿಸ್ಟ್ರಿಕ್ಟಲ್ಲಿ ನಮಗೆ ಒಂದು ಗೌರ್ಮೆಂಟ್ ಇರುತ್ತೆ. ಸೊ ನಮಗೆ ಗ್ರಾಮ ಪಂಚಾಯತ್ತು, ತಾಲೂಕ್ ಪಂಚಾಯತ್ತು, ಅದಾದಮೇಲೆ ಜಿಲ್ಲಾ ಪಂಚಾಯತ್ತು, ಈ ಥರದ್ದು ಬೇರೆ ಬೇರೆ ಲೆವೆಲಲ್ಲಿ ಗೌರ್ಮೆಂಟ್ ಬಂದಿರುತ್ತೆ. ಸೊ ಅವುಗಳ ಡಿಫ್ರೆನ್ಸಿಯೇಷನು ಕೂಡ ನಮಗೆ ಗೊತ್ತಿರುತ್ತೆ. ಸೊ ಈ ಥರ ಒಂದು ಸಿಸ್ಟಮ್ನ ಇಲ್ಲಿ ಇನ್ಸ್ಟಾಲ್ ಮಾಡ್ಕೊಂಡಿದ್ರು. ಸೊ 73rd ಮತ್ತು 74th ಯಾಕಿದೆ ಅಂತಂದರೆ 73rdಲ್ಲಿ ಪಂಚಾಯತ್ನ ತೊಗೊಂಬಂದರು ರೂರಲ್ ಏರಿಯಾಗೆ, 74th ಮುನಿಸಿಪಾಲ್ಟೀಸ್ನ ತೊಗೊಂಬಂದರು ಅರ್ಬನ್ ಏರಿಯಾಗೆ. ಇನ್ನೊಂದು ಲಾಸ್ಟ್ ಇಂಪಾರ್ಟೆಂಟ್ ಫೀಚರ್ ಏನು ಅಂತಂದರೆ ಇದರಲ್ಲಿ ನಮ್ಮ ಕಾನ್ಸ್ಟಿಟ್ಯೂಷನಿಂದು ಕೋಆಪ್ರೇಟಿವ್ ಸೊಸೈಟೀಸ್ ಇರೋವಂಥದ್ದು. ಕೋಆಪ್ರೇಟಿವ್ ಸೊಸೈಟೀಸು. ಸೊ ಈ ಕೋಆಪ್ರೇಟಿವ್ ಸೊಸೈಟೀಸ್ ಬಂದ್ಬಿಟ್ಟು ನಮಗೆ 97th ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆ್ಯಕ್ಟಲ್ಲಿ ತೊಗೊಂಬಂದಿರುವಂಥದ್ದು. ಸೊ ಇದೇನು ಅಂತಂದರೆ ದ ರೈಟ್ ಟು ಫಾರ್ಮ್ ಕೋಆಪ್ರೇಟಿವ್ ಸೊಸೈಟೀಸು, ಇದನ್ನು ಫಂಡಮೆಂಟಲ್ ರೈಟ್ ಆಗಿ ಮಾಡ್ಕೊಂಡಿದ್ದಾರೆ ಆರ್ಟಿಕಲ್ 19 ಅಂಡರಲ್ಲಿ. ಸೊ ಕಾನ್ಸ್ಟಿಟ್ಯೂಷನಲ್ ಸ್ಟೇಟಸ್ ಕೊಟ್ಟಿದ್ದಾರೆ, ಈ ಸೊಸೈಟಿಗಳಿಗೆ ಕಾನ್ಸ್ಟಿಟ್ಯೂಷನಲ್ ಸ್ಟೇಟಸ್ ಕೊಟ್ಟಿದ್ದಾರೆ. ಯಾಕೆ ಅಂತಂದರೆ ಸ್ವಲ್ಪ ಅವ್ರಿಗೂ ಕೂಡ ಫ್ರೀಡಮ್ ಇರಲಿ, ಅವ್ರಿಗೂ ಕೂಡ ಪ್ರೊಫೆಷ್ನಲಿಸಮ್ ಬರಲಿ, ಮತ್ತು ಎಕನಾಮಿಕಲಿ ಸೌಂಡ್ ಮ್ಯಾಟರ್ಸ್ನ ಅವರೇ ರಿಸಾಲ್ವ್ ಮಾಡ್ಕೊಳ್ಳಿ ಅಂತ ಅಂದ್ಬಿಟ್ಟು ಬೇರೆ ಬೇರೆ ಮಲ್ಟಿಪಲ್ ಸ್ಟೇಟ್ ಕೋಆಪ್ರೇಟಿವ್ ಸೊಸೈಟೀಸ್ನ ಎಸ್ಟಾಬ್ಲಿಷ್ ಮಾಡ್ಕೊಂಡಿದ್ದಾರೆ. ಸೊ ಇದ್ರ ಬೇಸಿಸ್ ಮೇಲೆ ಬೇರೆ ಬೇರೆ ಥರ ರೂಲ್ಸ್ ರೆಗ್ಯುಲೇಷನ್ ಕೂಡ ಸ್ಟೇಟು ಫಾಲೋ ಮಾಡ್ಕೊಂಡಿರ್ಬೋದು. ಸೊ ಓವರಾಲ್ ಆಗಿ ನಾವು 2 ಪಾರ್ಟಲ್ಲಿ, ತುಂಬ ದೊಡ್ಡದಿದ್ದ ಪಾರ್ಟು, ಬಟ್ ನಿಮ್ಗೆ ಅರ್ಥ ಆಗಿದೆ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೀನಿ. 16 ಮೋಸ್ಟ್ ಇಂಪಾರ್ಟೆಂಟು ಸೇಲೆಂಟ್ ಫೀಚರ್ಸು ನಮ್ಮ ಕಾನ್ಸ್ಟಿಟ್ಯೂಷನಿಂದು ಡಿಸ್ಕಸ್ ಮಾಡ್ಕೊಂಡಿದ್ದೀವಿ. ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡ್ಕೊಂಡಿರಿ, ಹೊಸಬರಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ನೆಕ್ಸ್ಟ್ ಪಾರ್ಟು ನಿಮ್ಗೆ ಯಾವ್ದು ಬೇಕು, ಬೇರೆ ಯಾವುದಾದ್ರು ಸ್ಪೆಸಿಫಿಕ್ ಟಾಪಿಕ್ ಮೇಲೆ ವಿಡಿಯೋ ಮಾಡಬೇಕಾ, ಅಥವಾ ನಾರ್ಮಲ್ಲು ಏನು ಇಂಡಿಯನ್ ಪಾಲಿಟಿ ಲಕ್ಷ್ಮೀಕಾಂತಲ್ಲಿ ಕೊಟ್ಟಿದ್ದಾರಲ್ಲ ಅದನ್ನೇ ಕಂಟಿನ್ಯೂ ಮಾಡ್ಕೊಳೋಣ, ನೀವೇನು ಹೇಳ್ತೀರಾ ಅದೇ ಥರದ್ದು ಕಂಟಿನ್ಯೂ ಮಾಡ್ಕೊಳೋಣ, ಏನು ಬೇಕು ಅಂತ ಹೇಳ್ಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡ್ಕೊಂಡಿರಿ. ನೀವು ನಮ್ಮ ಟೆಲಿಗ್ರಾಮ್ ಚಾನಲ್ಲು ಕೂಡ ಜಾಯ್ನ್ ಆಗ್ಬೋದು, ಅದರ ಲಿಂಕು ಕೂಡ ನಾವು ಡಿಸ್ಕ್ರಿಪ್ಷನಲ್ಲಿ ಪ್ರೊವೈಡ್ ಮಾಡ್ಕೊಂಡಿದ್ದೀವಿ. ನೆಕ್ಸ್ಟ್ ವಿಡಿಯೋಲಿ ಮತ್ತೆ ಸಿಗೋಣ.